ಸ್ನೇಹಿತರೆ, ಅಕ್ಟೋಬರ್ 31, 2001 ಕೊಡೈಕೆನಾಲ್ನ ಫಾರೆಸ್ಟ್ನಲ್ಲಿ ಮುರುಗೇಶನ್ ಮತ್ತು ರಮನ್ ಅಂತ 2 ಸರ್ಕಾರಿ ಗಾರ್ಡ್ಗಳು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ. ಇವರ ದಿನನಿತ್ಯದ ಕೆಲಸ ಏನಂದರೆ, ಇವರು ಪೆಟ್ರೋಲಿಂಗ್ ಮಾಡುವಾಗ ಅಲ್ಲಿ ಪ್ರಾಣಿ ಪಕ್ಷಿಗಳ ಆ್ಯಕ್ಟಿವಿಟಿ ಏನಿರುತ್ತೆ ಅದನ್ನು ನೋಟ್ ಮಾಡಿಕೊಂಡು ಮೇಲಧಿಕಾರಿಗಳಿಗೆ ತಿಳಿಸೋದು. ಇದೇ ಥರ ಅವತ್ತು ಪೆಟ್ರೋಲಿಂಗ್ ಮಾಡುವಾಗ ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಂಗಾತವಾಗಿ ಮಲಗಿರೋ ಥರ ಕಾಣುತ್ತೆ. ಇವರೇನು ಅಂದ್ಕೊಂಡಿರ್ತಾರೆ, ಯಾರೋ ಕುಡಿದು ಟೈಟಾಗಿ ಮಲಗಿದ್ದಾನೆ ಅಂತ. ಹತ್ರಕ್ಕೆ ಹೋಗಿ ನೋಡ್ತಾರೆ, ಆ ವ್ಯಕ್ತಿ ಕುಡಿದು ಟೈಟಾಗಿ ಮಲಗಿರಲ್ಲ, ಆ ವ್ಯಕ್ತಿ ಸತ್ತಿರ್ತಾನೆ. ಈಗ ಇವರಿಬ್ಬರು ಈ ವಿಷಯವನ್ನು ಮೇಲಧಿಕಾರಿಗಳಿಗೆ ತಿಳಿಸ್ತಾರೆ. ಮೇಲಧಿಕಾರಿಗಳು ಪೊಲೀಸರಿಗೆ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬಂದು ನೋಡ್ತಾರೆ. ಈ ವ್ಯಕ್ತಿಯನ್ನು ನೋಡ್ತಾ ಇದ್ರೆ ಈ ವ್ಯಕ್ತಿ ಲೋಕಲ್ನವನು ಅಂತ ಅನ್ನಿಸ್ತಾ ಇರಲ್ಲ. ಈಗ ಪೊಲೀಸರು ಈ ವ್ಯಕ್ತಿಯ ಡೆಡ್ ಬಾಡಿಯನ್ನು ಪೋಸ್ಟ್ ಮಾರ್ಟಮ್ ಕಳಿಸ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಈ ವ್ಯಕ್ತಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಬರುತ್ತೆ. ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಈ ವ್ಯಕ್ತಿಯ ಕತ್ತಿಸ್ಕಿ ಸಾಯಿಸಿದ್ದಾರೆ ಅಂತ ಒಂದು ಅಂಶ ಗೊತ್ತಾಗುತ್ತೆ. ಈಗ ಪೊಲೀಸರು ಈ ವ್ಯಕ್ತಿಯ ಡೆಡ್ ಬಾಡಿಯನ್ನು ಅದೇ ಕೊಡೈಕೆನಾಲ್ನ ಫಾರೆಸ್ಟ್ನಲ್ಲಿ ಹೂತಾಕ್ತಾರೆ. ಇದಾದ ನಂತರ ಪೊಲೀಸರು ಈ ವ್ಯಕ್ತಿಯ ಸಾವಿಗೆ ಯಾರು ಕಾರಣರಾಗಿರ್ಬೋದು ಅಂತ ತನಿಖೆ ಶುರು ಮಾಡ್ತಾರೆ. ಕೊನೆಗೆ ಈ ತನಿಖೆ ಬಂದು ರಾಜಗೋಪಾಲ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಆ ವ್ಯಕ್ತಿಯ ಮೇಲೆ ಪಾಯಿಂಟ್ ಆಗುತ್ತೆ. ಅಂದರೆ ಆ ವ್ಯಕ್ತಿಯ ಸಾವಿಗೆ ಈ ರಾಜಗೋಪಾಲ್ ಕಾರಣ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ರಾಜಗೋಪಾಲ್ ಅಂದರೆ ನೀವೇನು ಈತ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಅನ್ಕೋಬೇಡಿ. ನೀವು ಹೋಟೆಲ್ ಸರವಣ ಭವನ್ ಅಂತ ಹೆಸರು ಕೇಳಿರ್ಬೋದು. ಈ ಸರವಣ ಭವನ್ ಅಂದರೆ ಬರೀ ಒಂದೇ ಒಂದು ಹೋಟೆಲ್ ಹೆಸರಲ್ಲ. ಈ ಹೆಸರಲ್ಲಿ 100 ಬ್ರಾಂಚ್ಗಳು ನಮ್ಮ ದೇಶ ವಿದೇಶದಲ್ಲಿ ಈಗಲೂ ಕೂಡ ಇದೆ. ಈ ಹೋಟೆಲ್ ಚೈನ್ನ ಓನರ್ ಇವರು. ಈ ವ್ಯಕ್ತಿಗೆ ತಮಿಳ್ನಾಡಲ್ಲಿ ದೋಸಾ ಕಿಂಗ್ ಅಂತ ಹೆಸರಿದೆ. ಇವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ. ಬರೀ ತಮಿಳ್ನಾಡು ಅಷ್ಟೇ ಅಲ್ಲ, ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಇವರಿಗೆ ರಾಜಕೀಯ ಸಪೋರ್ಟ್ ಇದೆ. ಇವರು ಬರೀ ಕುಂತ ಜಾಗದಲ್ಲಿ ಏನು ಬೇಕಾದರೂ ಮಾಡಿಸುವಂಥ ತಾಕತ್ತಿದೆ. ಅಷ್ಟೇ ಅಲ್ಲ, ಲಕ್ಷಾಂತರ ಜನರ ಪ್ರೀತಿ ಇದೆ. ಸ್ನೇಹಿತರೆ, ಇಷ್ಟೆಲ್ಲ ಇರುವಂಥ ಇಷ್ಟು ದೊಡ್ಡ ವ್ಯಕ್ತಿಗೆ ಮತ್ತು ಅದೆಲ್ಲ ಸತ್ತು ಬಿದ್ದಿರುವಂಥ ಚಿಲ್ಲರೆ ಆ ವ್ಯಕ್ತಿಯ ಕೊಲೆಗೆ ಏನು ಸಂಬಂಧ? ಸ್ನೇಹಿತರೆ, ನಾನು ಇವತ್ತು ಈ ಕಥೆನ ಯಾಕೆ ಹೇಳ್ತಾ ಇದ್ದೀನಿ, ಈ ಕಥೆ ಹೇಳುವಂಥ ಉದ್ದೇಶ ಏನು, ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕಥೆನ ಪೂರ್ತಿ ನೋಡಿ. ಆಗ ನಿಮ್ಗೆ ಅನ್ಸುತ್ತೆ ಇದೊಂದು ರೋಚಕ ಕಥೆ ಅಂತ. ಒಂದು ರೋಚಕ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕಥೆ ಅರ್ಥ ಆಗಬೇಕಂದ್ರೆ ಈ ಕಥೆನ ಒಂದು ಕಡೆಯಿಂದ ಕೇಳಬೇಕು. ಈ ಕಥೆ ಶುರುವಾಗೋದು ನಮಗೆ ಸ್ವಾತಂತ್ರ್ಯ ಬಂದ 10 ದಿನದ ಮೊದಲು, ಅಂದರೆ 1947 ಆಗಸ್ಟ್ 5ಕ್ಕೆ ತಮಿಳುನಾಡಿನ ಒಂದು ಚಿಕ್ಕ ಹಳ್ಳಿಲಿ ಒಂದು ಬಡವರ ಫ್ಯಾಮಿಲಿಯಲ್ಲಿ ಒಂದು ಗಂಡು ಮಗು ಹುಟ್ಟುತ್ತೆ. ಆ ಗಂಡು ಮಗುಗೆ ಆ ತಂದೆ ತಾಯಿ ಪಿಚ್ಚಾಯಿ ರಾಜಗೋಪಾಲ್ ಅಂತ ಹೆಸರಿಡ್ತಾರೆ. ಇದೇ ಹೆಸರು ಮುಂದೆ ಬಂದು ಪಿ ರಾಜಗೋಪಾಲ್ ಅಂತ ಚೇಂಜ್ ಆಗುತ್ತೆ. ಈ ರಾಜಗೋಪಾಲ್ ಮನೆತನದವರು ನಾದಿರ್ ಕಮ್ಯುನಿಟಿಗೆ ಸೇರಿದಂಥವ್ರು. ಇವರೆಲ್ಲ ಮಡಿಕೆ ವ್ಯಾಪಾರ ಮಾಡಿ ಜೀವನ ಮಾಡೋಂಥವ್ರು. ಇದರಿಂದಾಗಿ ರಾಜಗೋಪಾಲ್ನ ತಂದೆ ತಾಯಿ ಬಡವರಾಗಿರ್ತಾರೆ. ರಾಜಗೋಪಾಲ್ ಸ್ವಲ್ಪ ದೊಡ್ಡವನಾದ ನಂತರ ರಾಜಗೋಪಾಲ್ನ ತಂದೆ ತಾಯಿ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿಸ್ತಾರೆ. ಸ್ವಲ್ಪ ವರ್ಷಗಳವರೆಗೆ ರಾಜಗೋಪಾಲ್ ಆ ಗೌರ್ಮೆಂಟ್ ಸ್ಕೂಲಲ್ಲಿ ಸ್ಟಡಿ ಮಾಡ್ತಾನೆ. ಆನಂತರ ಅವನು ಓದೋದನ್ನು ಬಿಟ್ಬಿಡ್ತಾನೆ. ಇದಾದ ನಂತರ ರಾಜಗೋಪಾಲ್ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾನೆ. ರಾಜಗೋಪಾಲ್ಗೆ 18 ವರ್ಷ ಆದಾಗ ರಾಜಗೋಪಾಲ್ ಒಂದು ಕಿರಾಣಿ ಅಂಗಡಿಯನ್ನು ಓಪನ್ ಮಾಡ್ತಾನೆ. ಈ ಕಿರಾಣಿ ಅಂಗಡಿಯ ಒಂದು ಸ್ಪೆಷಾಲಿಟಿ ಏನಂದರೆ ಕ್ವಾಲಿಟಿ, ಓನ್ಲಿ ಕ್ವಾಲಿಟಿ. ರಾಜಗೋಪಾಲ್ ಒಳ್ಳೊಳ್ಳೆ ಪದಾರ್ಥ, ಒಳ್ಳೆ ಕ್ವಾಲಿಟಿ ಪದಾರ್ಥಗಳನ್ನ ಕಮ್ಮಿ ರೇಟ್ಗೆ ತಂದು ಈ ಕಿರಾಣಿ ಅಂಗಡಿಯಲ್ಲಿ ಮಾರ್ತಾ ಇರ್ತಾನೆ. ರಾಜಗೋಪಾಲ್ ಈ ಕಿರಾಣಿ ಅಂಗಡಿಗೆ ಮುರುಗನ್ ಸ್ಟೋರ್ ಅಂತ ಹೆಸರಿಟ್ಟಿರ್ತಾನೆ. ಇಲ್ಲಿ ಯಾವಾಗ ಕಮ್ಮಿ ರೇಟ್ಗೆ ಒಳ್ಳೆ ಕ್ವಾಲಿಟಿ ಪದಾರ್ಥಗಳು ಸಿಗ್ತಾ ಇದೆ, ಮುರುಗನ್ ಸ್ಟೋರ್ ಬರ್ತಾ ಬರ್ತಾ ಫೇಮಸ್ ಆಗುತ್ತೆ. ಇಲ್ಲಿ ಮುರುಗನ್ ಸ್ಟೋರ್ ಯಾವಾಗ ಫೇಮಸ್ ಆಗುತ್ತೆ, ಬರ್ತಾ ಬರ್ತಾ ಈ ರಾಜಗೋಪಾಲ್ ಹತ್ರ ಸ್ವಲ್ಪ ಅಮೌಂಟ್ ಮತ್ತೆ ಸ್ಟಾಕ್ ಆಗುತ್ತೆ. ಈ ಅಮೌಂಟನ್ನು ತಗೊಂಡು ರಾಜಗೋಪಾಲ್ ಚೆನ್ನೈನ KK ನಗರದಲ್ಲಿ ಮತ್ತೊಂದು ಮುರುಗನ್ ಸ್ಟೋರನ್ನು ಓಪನ್ ಮಾಡ್ತಾನೆ. ಇದೇ ವರ್ಷ ಅಂದರೆ ರಾಜಗೋಪಾಲ್ಗೆ 21ನೇ ವಯಸ್ಸಿನಲ್ಲಿ ವಲ್ಲಿ ಅಮ್ಮನ ಜೊತೆ ಮದುವೆ ಆಗುತ್ತೆ. ಈಗ ಮತ್ತೆ ಒಂದು ವರ್ಷ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ, ಒಂದು ವರ್ಷ ಮತ್ತೆ ಪ್ರಾಫಿಟ್ ಆಗುತ್ತೆ. ಸ್ನೇಹಿತರೆ, ಒಂದು ವೇಳೆ ರಾಜಗೋಪಾಲ್ ಈ ಹೋಟೆಲ್ ಬಿಸ್ನೆಸ್ಗೆ ಬರದೆ ಪ್ರಾವಿಷನ್ ಸ್ಟೋರಲ್ಲಿ ತಮ್ಮ ಲೈಫನ್ನು ಕಂಟಿನ್ಯೂ ಮಾಡ್ತಾ ಇದ್ದಿದ್ರೆ ನಮ್ಮ ದೇಶದಲ್ಲಿ ಸಾವಿರಾರು ರಾಜಗೋಪಾಲ್ ಸ್ಟೋರ್ಗಳು ಓಪನ್ ಆಗ್ತಾ ಇತ್ತು. ಯಾಕೆಂದರೆ ರಾಜಗೋಪಾಲ್ಗೆ ಅಷ್ಟೊಂದು ಒಳ್ಳೆಯ ಒಂದು ಬಿಸ್ನೆಸ್ ಮೈಂಡ್ ಇರುತ್ತೆ. ಆದರೆ ದೇವ್ರಿಗೆ ರಾಜಗೋಪಾಲ್ ಈ ಪ್ರಾವಿಷನ್ ಸ್ಟೋರಲ್ಲಿ ಕಂಟಿನ್ಯೂ ಆಗೋದು ಇಷ್ಟ ಇರಲಿಲ್ಲ. ಇಲ್ಲಿಂದ ಈ ಸ್ಟೋರಿ ಬೇರೆ ಕಡೆ ಟರ್ನ್ ಆಗುತ್ತೆ. ಒಂದು ಸಲ ರಾಜಗೋಪಾಲ್ ತನ್ನ KK ನಗರದ ಅಂಗಡಿಯಲ್ಲಿ ಕುಳಿತಿರ್ತಾನೆ. ಮಧ್ಯಾಹ್ನದ ಹೊತ್ತಾಗಿರುತ್ತೆ. ಒಬ್ಬ ಕಸ್ಟಮರ್ ಬರ್ತಾನೆ. ಅವನು ತುಂಬ ಬೇಜಾರಲ್ಲಿರ್ತಾನೆ. ರಾಜಗೋಪಾಲ್ ಕೇಳ್ತಾನೆ ಏನು ವಿಷಯ ಅಂತ. ಅದಕ್ಕೆ ಆ ಕಸ್ಟಮರ್ ಹೇಳ್ತಾನೆ, ಅವನು ಹೆಂಡತಿ ಊರಿಗೆ ಹೋಗಿರ್ತಾಳೆ ಅಂತೆ, ಇವನಿಗೆ ಅಡುಗೆ ಮಾಡೋದಕ್ಕೆ ಬರೋಲ್ಲ ಅಂತೆ. ಇವನು 3 ಟೈಮ್ ಕೂಡ ಊಟ ಮಾಡಬೇಕಂದ್ರೆ ಇಲ್ಲಿಂದ 5 ಕಿಲೋಮೀಟರ್ವರೆಗೆ ನಡ್ಕೊಂಡು ಹೋಗಬೇಕು. ಅಲ್ಲಿ ಹೋಗಿ ಊಟ ಮಾಡಿದ್ರೆ ಅಲ್ಲಿ ಊಟ ಟೇಸ್ಟಿಯಾಗಿಲ್ಲ, ಸರ್ವಿಸ್ ಕ್ಲೀನಾಗಿಲ್ಲ. ಇದರಿಂದಾಗಿ ಬೇಜಾರಾಗುತ್ತೆ ಅಂತ ಕಸ್ಟಮರ್ ಹೇಳ್ತಾನೆ. ಇದನ್ನು ಕೇಳಿದಾಗ ರಾಜಗೋಪಾಲ್ಗೆ ಒಂದು ಐಡಿಯಾ ಬರುತ್ತೆ. ನಾನೊಂದು ಹೋಟೆಲನ್ನು ಓಪನ್ ಮಾಡಿ ಒಳ್ಳೆ ಟೇಸ್ಟಿಯಾದಂಥ ಫುಡ್ಡನ್ನು ಕೊಟ್ಟು ಸರ್ವಿಸನ್ನು ನೀಟಾಗಿ ಕ್ಲೀನಾಗಿ ಕೊಟ್ಟರೆ ಅದರಿಂದ ಕೂಡ ಒಳ್ಳೆ ಸಂಪಾದನೆ ಮಾಡ್ಬೋದು ಅಂತ ರಾಜಗೋಪಾಲ್ಗೆ ಅನ್ಸುತ್ತೆ. ಈಗ ರಾಜಗೋಪಾಲ್ ಒಬ್ಬ ಜ್ಯೋತಿಷ್ಯನ ಹತ್ರ ಹೋಗ್ತಾನೆ.
ಈ ಜ್ಯೋತಿಷ್ಯನನ್ನು ರಾಜಗೋಪಾಲ್ ತುಂಬ ನಂಬಿರ್ತಾನೆ. ಈ ಜ್ಯೋತಿಷ್ಯನನ್ನು ಹೇಳ್ದೆ ಕೇಳದೆ ಯಾವ ಕೆಲಸ ಕೂಡ ಮಾಡಲ್ಲ. ಹೀಗೆ ರಾಜಗೋಪಾಲ್ ಹೋಗಿ ಕೇಳ್ತಾನೆ, ನಾನೊಂದು ಹೋಟೆಲ್ ಓಪನ್ ಮಾಡಬೇಕು ಅಂತಿದ್ದೀನಿ, ಏನಾಗುತ್ತೆ ಅಂತ ಕೇಳ್ತೇನೆ. ಅದಕ್ಕೆ ಜ್ಯೋತಿಷ್ಯ ಹೇಳ್ತೇನೆ, ನಿನ್ನ ಜೊತೆಯಲ್ಲಿ ಅಗ್ನಿದೇವರನ್ನು ಇಟ್ಕೊಂಡು ನೀನು ಯಾವುದೇ ಕೆಲಸ ಮಾಡಿದ್ರೂ ಸಕ್ಸಸ್ ಆಗ್ತೀಯಾ, ಹೋಗಿ ಧೈರ್ಯವಾಗಿ ಹೋಟೆಲ್ ಓಪನ್ ಮಾಡು ಅಂತ ಹೇಳ್ತೇನೆ. ಈಗ ರಾಜಗೋಪಾಲ್ ಅಲ್ಲಿಂದ ಬಂದು KK ನಗರದಲ್ಲಿ ಆ ಜ್ಯೋತಿಷ್ಯ ಹೇಳಿದಂಥ ಮಾತಿಂದ ಧೈರ್ಯವಾಗಿ ಒಂದು ಹೋಟೆಲ್ ಓಪನ್ ಮಾಡ್ತಾನೆ. ಸ್ನೇಹಿತರೆ, ಈ ರಾಜಗೋಪಾಲ್ ಎಂಥ ಟೈಮಲ್ಲಿ ಬಂದು ಹೋಟೆಲ್ ಓಪನ್ ಮಾಡ್ತಾನೆ ಅಂದರೆ, ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ಜನ ಹೋಟೆಲ್ಗಳಲ್ಲಿ ಅಷ್ಟು ಊಟ ಮಾಡ್ತಾರಲ್ಲ. ಯಾಕೆಂದರೆ ಹೋಟೆಲ್ಗಳು ಆಗಿನ ಕಾಲದಲ್ಲಿ ತುಂಬ ಅಂದರೆ ತುಂಬಾ ಕಮ್ಮಿ. ಇನ್ನೊಂದೇನೆಂದರೆ ಆಗಿನ ಹೋಟೆಲ್ಗಳಲ್ಲಿ ಊಟ ಟೇಸ್ಟಿಯಾಗಿರಲ್ಲ, ಸರ್ವಿಸ್ ಕ್ಲೀನಾಗಿರಲ್ಲ. ಇದರಿಂದಾಗಿ ಜನ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಮನೆಯಿಂದನೇ ಬುತ್ತಿಗಳನ್ನ ಕಟ್ಕೊಂಡು ಹೋಗ್ತಾರೆ. ಅವ್ರಿಗೆ ಕೆಲಸ ಇರಲಿ, ದೂರ ಟ್ರಾವೆಲ್ ಮಾಡೋದಿರಲಿ, ಅವರು ಬುತ್ತಿಗಳನ್ನ ಕಟ್ಕೊಂಡು ಹೋಗ್ತಾರೆ ವಿನ ಹೋಟೆಲ್ಗಳಲ್ಲಿ ಅಷ್ಟು ಊಟ ಮಾಡ್ತಾರಲ್ಲ. ಅಂಥ ಟೈಮಲ್ಲಿ ಬಂದು ರಾಜಗೋಪಾಲ್ ಹೋಟೆಲನ್ನು ಓಪನ್ ಮಾಡಿರ್ತಾನೆ. ರಾಜಗೋಪಾಲ್ ಹೋಟೆಲ್ ಓಪನ್ ಮಾಡಿದಂಥ ಹೊಸದ್ರಿಂದನೇ ಅವನ ಹೋಟೆಲ್ಗೆ ಕಸ್ಟಮರ್ಗಳು ಚೆನ್ನಾಗಿ ಬರ್ತಾ ಇರ್ತಾರೆ. ಆದರೆ ಇನ್ನೊಂದೇನೆಂದರೆ ಈ ಹೋಟೆಲ್ಗೆ ಇನ್ನೂ ಹೆಸರಿಟ್ಟಿರಲ್ಲ. ರಾಜಗೋಪಾಲ್ ಯಾವ ಹೆಸರಿಡಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾ ಇರ್ತಾನೆ. ಹೀಗೆ ಯೋಚನೆ ಮಾಡುವಾಗ ರಾಜಗೋಪಾಲ್ಗೆ ಒಂದು ಹೆಸರು ಫ್ಲಾಶ್ ಆಗುತ್ತೆ. ಇವನ ಅಂಗಡಿ ಹೆಸರು ಮುರುಗನ್ ಸ್ಟೋರ್ ಅಂತ. ಈ ಮುರುಗನ್ ದೇವರ ಇನ್ನೊಂದು ಹೆಸರು ಸರವಣ ಅಂತ. ರಾಜಗೋಪಾಲ್ಗೆ ಮುರುಗನ್ ದೇವರ ಮೇಲೆ ತುಂಬ ನಂಬಿಕೆ ಇರುತ್ತೆ. ಅದಕ್ಕಾಗಿ ಅದೇ ದೇವರ ಹೆಸರಲ್ಲಿ ಸರವಣ ಭವನ್ ಅಂತ ಆ ಹೋಟೆಲ್ಗೆ ಹೆಸರಿಡ್ತಾನೆ. ಸ್ನೇಹಿತರೆ, 1981ರಲ್ಲಿ KK ನಗರದಲ್ಲಿ ಮೊದಲ ಸರವಣ ಭವನ್ ಓಪನ್ ಆಗುತ್ತೆ. ರಾಜಗೋಪಾಲ್ ಈ ಹೋಟೆಲ್ನಲ್ಲಿ ಕಮ್ಮಿ ಬೆಲೆಗೆ ಒಳ್ಳೆ ಟೇಸ್ಟಿ ಕ್ವಾಲಿಟಿ ಫುಡ್ಡನ್ನು ಕಸ್ಟಮರ್ಗೆ ಕೊಡ್ತಾನೆ. ಕ್ಲೀನೆಸ್ ಚೆನ್ನಾಗಿ ಮೇಂಟೈನ್ ಮಾಡ್ತಾನೆ. ಈ ಹೋಟೆಲ್ ಓಪನ್ ಆದಂಥ ಹೊಸದ್ರಲ್ಲಿ ಇಲ್ಲಿ ಇಡ್ಲಿ, ವಡೆ, ದೋಸೆ, ಅನ್ನ ಸಾಂಬಾರು ಇದೆಲ್ಲ ಸಿಗ್ತಾ ಇರುತ್ತೆ. ಇಲ್ಲಿ ಕಮ್ಮಿ ಬೆಲೆಗೆ ಒಳ್ಳೆ ಟೇಸ್ಟಿ ಕ್ವಾಲಿಟಿ ಫುಡ್ ಸಿಗ್ತಾ ಇರೋದ್ರಿಂದ ಕಸ್ಟಮರ್ಗಳು ಈ ಹೋಟೆಲನ್ನು ಹುಡುಕೊಂಡು ಬರ್ತಾ ಇರ್ತಾರೆ. ಹೀಗೆ ಬರ್ತಾ ಬರ್ತಾ ಕಸ್ಟಮರ್ಗಳು ಹೆಚ್ಚಾಗ್ತಾರೆ. ಇಲ್ಲಿ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತೆ, ಆದರೆ ಲಾಭ ಮಾತ್ರ ಕಮ್ಮಿ ಸಿಗ್ತಾ ಇರುತ್ತೆ. ಅದಕ್ಕಾಗಿ ರಾಜಗೋಪಾಲ್ ಫ್ರೆಂಡ್ ಒಬ್ಬ ಹೇಳ್ತಾನೆ, ನೀನು ಫುಡ್ ಕ್ವಾಲಿಟಿ ಕಮ್ಮಿ ಮಾಡು, ಕೆಲಸದ ಆಳುಗಳಿಗೆ ಸಂಬಳ ಕಮ್ಮಿ ಕೊಡು, ನಿನಗೆ ಲಾಭ ಹೆಚ್ಚಾಗಿ ಸಿಗುತ್ತೆ ಅಂತ ಹೇಳ್ತಾನೆ. ಆದರೆ ರಾಜಗೋಪಾಲ್ ಹತ್ರ ಏನಂದರೆ ಯಾವುದೇ ಕಾರಣಕ್ಕೂ ಫುಡ್ ಕ್ವಾಲಿಟಿ ಕಮ್ಮಿ ಆಗೋಗಿಲ್ಲ. ಗುಂಟೂರಿಂದ ಮೆಣಸಿನ್ಕಾಯಿ ಬರಬೇಕು, ತುಮಕೂರಿಂದ ಹುಣಸೆಹಣ್ಣು ಬರಬೇಕು, ಈ ಥರದ ಸೆಲೆಕ್ಟೆಡ್ ಪದಾರ್ಥಗಳನ್ನ ತಂದು ಇಲ್ಲಿ ಫುಡ್ ತಯಾರು ಮಾಡಬೇಕು. ಆಮೇಲೆ ರಾಜಗೋಪಾಲ್ ತನ್ನ ಹೋಟೆಲ್ನ ಸ್ಟಾಫ್ನವ್ರಿಗೆ ಎಂತೆಂಥ ಆಫರ್ಗಳನ್ನ ಕೊಡ್ತಾನೆ, ಎಂತೆಂಥ ಫೆಸಿಲಿಟಿಗಳನ್ನ ಕೊಡ್ತಾನೆ ಅಂದರೆ, ಆಗಿನ ಕಾಲದಲ್ಲಿ ಬಿಡಿ ಈಗಿನ ಕಾಲದಲ್ಲೂ ಕೂಡ ಹೋಟೆಲ್ನ ಓನರ್ಗಳು ಆ ಫೆಸಿಲಿಟಿಗಳನ್ನ ಕೊಡೋದಕ್ಕಾಗಲ್ಲ. ರಾಜಗೋಪಾಲ್ ಏನೇನು ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದ ಅಂದರೆ, ಒಂದು ಮನೇಲಿ 2 ಮಕ್ಕಳಿಗೆ ಅವ್ರು ಎಷ್ಟಾದರೂ ಓದಲಿ ಫ್ರೀಯಾಗಿ ಎಜುಕೇಷನ್ ಕೊಡ್ತಾನೆ. ಮನೆ ಇಲ್ದವ್ರಿಗೆ ಫ್ರೀಯಾಗಿ ಮನೆ ಕೊಡ್ತಾನೆ, ಆ ಮನೆಗಳಿಗೆ ಬಾಡಿಗೆ ಇಲ್ಲ. ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಇನ್ಶೂರೆನ್ಸ್ ಮಾಡಿಸ್ತಾನೆ. ಪೊಂಗಲ್ ಹಬ್ಬ ಬಂದಾಗ ಮನೆಯ ಪ್ರತಿಯೊಬ್ಬರಿಗೂ ಫ್ರೀಯಾಗಿ ಬಟ್ಟೆ ಹಂಚ್ತಾನೆ. ಅವರ ಕೆಲಸದ ಯೋಗ್ಯತೆ ಎಷ್ಟಿರುತ್ತೆ ಅದಕ್ಕಿಂತ ಹೆಚ್ಚಾಗಿ ಸಂಬಳ ಕೊಡ್ತಾನೆ. ಹೋಟೆಲ್ ಸ್ಟಾಫ್ನವ್ರಿಗೆ ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಇಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಿದ್ದರಿಂದ ಹೋಟೆಲ್ನ ಸ್ಟಾಫ್ನವರು ಕೂಡ ಮನಸಿಟ್ಟು ಕೆಲಸ ಮಾಡ್ತಾರೆ. ಹೋಟೆಲ್ನ ಸ್ಟಾಫ್ನವರು ರಾಜಗೋಪಾಲ್ಗೆ ಪ್ರೀತಿಯಿಂದ ಅಣ್ಣಾಚಿ ಅಂತ ಕೂಗ್ತಾರೆ. ಅಣ್ಣಾಚಿ ಅಂದರೆ ದೊಡ್ಡಣ್ಣ ಅಂತ. ಇಲ್ಲಿ ಒಂದು ಕಡೆ ಹೋಟೆಲ್ನ ಸ್ಟಾಫ್ನವರು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಫುಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದೆಲ್ಲ ಕಾರಣದಿಂದ ಬರ್ತಾ ಬರ್ತಾ ಸರವಣ ಭವನಿಗೆ ಇಂಪ್ರೂವ್ ಆಗಿಬಿಡುತ್ತೆ. ಈ ಹೋಟೆಲ್ಗೆ ಬರ್ತಾ ಬರ್ತಾ ಕಸ್ಟಮರ್ಗಳು ಕೂಡ ತುಂಬ ಹೆಚ್ಚಾಗ್ಬಿಡ್ತಾರೆ. ರಾಜಗೋಪಾಲ್ ಹೋಗಿ ಆ ಕಸ್ಟಮರ್ಗಳಿಗೆ ಮಾತಾಡಿಸ್ತಾನೆ. ಫುಡ್ ಕ್ವಾಲಿಟಿ ಹೇಗಿದೆ, ಟೇಸ್ಟ್ ಹೇಗಿದೆ, ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳ್ತಾನೆ. ಇದರಲ್ಲಿ ಕೆಲವೊಬ್ಬ ಕಸ್ಟಮರ್ಗಳು ತುಂಬ ದೂರದಿಂದ ಬಂದಿರ್ತಾರೆ. ಹೀಗೆ ತುಂಬ ದೂರದಿಂದ ಬಂದಂಥ ಕಸ್ಟಮರ್ನ ನೋಡಿ ರಾಜಗೋಪಾಲ್ಗೆ ಇನ್ನೂ ಒಂದು ಐಡಿಯಾ ಬರುತ್ತೆ. ಈ ಕಸ್ಟಮರ್ ಅಷ್ಟು ದೂರದಿಂದ ಬಂದು ಇಲ್ಲಿ ಊಟ ಮಾಡ್ತಾ ಇದ್ದಾನೆ, ಅವನ ಏರಿಯಾದಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿಬಿಟ್ರೆ ಅವನಲ್ಲೇ ಊಟ ಮಾಡ್ತಾನೆ ಅಂತ ಈಗ ರಾಜಗೋಪಾಲ್ ಒಂದೊಂದಾಗಿ ಬ್ರಾಂಚ್ಗಳನ್ನ ಓಪನ್ ಮಾಡ್ತಾನೆ. ಇವನು ಯಾವ ಥರ ಬ್ರಾಂಚ್ಗಳನ್ನ ಓಪನ್ ಮಾಡ್ತಾನೆ ಅಂದರೆ, ಕಸ್ಟಮರ್ಗಳನ್ನ ಕೇಳಿ ಬ್ರಾಂಚ್ಗಳನ್ನ ಓಪನ್ ಮಾಡ್ತಾನೆ. ಇದೇ ಕಾರಣಕ್ಕೆ ಇವನು ಓಪನ್ ಮಾಡಿದಂಥ ಪ್ರತಿಯೊಂದು ಬ್ರಾಂಚ್ ಕೂಡ ಚೆನ್ನಾಗಿ ನಡೀತಾ ಇರುತ್ತೆ. ಇವನು ಎಷ್ಟೇ ಬ್ರಾಂಚ್ಗಳನ್ನ ಓಪನ್ ಮಾಡಿದ್ರು ಅಲ್ಲಿ ಫುಡ್ ಕ್ವಾಲಿಟಿ ಕಮ್ಮಿ ಆಗಲ್ಲ. ಹೋಟೆಲ್ನ ಸ್ಟಾಫ್ನವ್ರಿಗೆ ಇವನು ಕೊಡ್ತಾ ಇದ್ದಂಥ ಫೆಸಿಲಿಟಿ ಕಮ್ಮಿ ಮಾಡಲ್ಲ. ಇವನು ಮೊದಲನೇ ಹೋಟೆಲ್ ಓಪನ್ ಮಾಡಿದಾಗ ಫುಡ್ ಕ್ವಾಲಿಟಿ ಹೇಗಿತ್ತು, ಕ್ಲೀನ್ನೆಸ್ ಹೇಗಿತ್ತು, ಹೋಟೆಲ್ ಸ್ಟಾಫ್ನವ್ರಿಗೆ ಏನೇನು ಫೆಸಿಲಿಟಿಗಳನ್ನ ಕೊಡ್ತಾ ಇದ್ದ ಅದನ್ನೆಲ್ಲ ಸೇಮ್ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಬರ್ತಾನೆ. ಸ್ನೇಹಿತರೆ, ಇಷ್ಟೆಲ್ಲ ಕತೆ ಕೇಳಿದ ನಂತರ ನೀವೊಂದು ಪಾಯಿಂಟನ್ನು ನೋಟಿಸ್ ಮಾಡಿಲ್ಲ ಅಂತ ಅನಿಸುತ್ತೆ. ನಾನು ಈ ಕಥೆ ಶುರುವಾಗುವಾಗ ರಾಜಗೋಪಾಲ್ ಒಬ್ಬ ವಿಲನ್ ಅಂತ ಹೇಳಿದೆ, ಆದರೆ ಇಲ್ಲಿ ರಾಜಗೋಪಾಲ್ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಹಾಗಾದರೆ ರಾಜಗೋಪಾಲ್ ಹೇಗೆ ವಿಲನ್ ಆಗ್ತಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸ್ನೇಹಿತರೆ, ಇನ್ನೂ ಅಸಲಿ ಕತೆ ಶುರುವಾಗಿಲ್ಲ. ಕತೆ ಶುರುವಾಗೋದೇ ಇವಾಗ. ಚೆನ್ನೈನಿಂದ 400 ಕಿಲೋಮೀಟರ್ ದೂರ ವೇದಾರಣ್ಯಂ ಅಂತ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಲಿ 4 ಜನರ ಒಂದು ಫ್ಯಾಮಿಲಿ ಇರುತ್ತೆ. ತಂದೆ, ತಾಯಿ, ಮಗ, ಮಗಳು. ಮಗಳ ಹೆಸರು ಜೀವಜ್ಯೋತಿ ಅಂತ. ಒಂದು ಸಲ ಜೀವಜ್ಯೋತಿ ತಂದೆ ಯಾವುದೋ ಬಿಸ್ನೆಸ್ ಮಾಡೋದಕ್ಕೆ ಹೋಗಿ ಲಾಸ್ ಮಾಡ್ಕೋತಾರೆ. ಈ ಥರ ಲಾಸ್ ಆದಾಗ ಅವ್ರಿಗೆ 3 ಲಕ್ಷ ಸಾಲ ಆಗ್ಬಿಡುತ್ತೆ. ಸ್ನೇಹಿತರೆ, ಆಗಿನ ಕಾಲದಲ್ಲಿ 3 ಲಕ್ಷ ಅಂದರೆ ತುಂಬ ದೊಡ್ಡ ಅಮೌಂಟ್ ಆಗಿರುತ್ತೆ. ಈ ಸಾಲದಿಂದಾಗಿ ಜೀವಜ್ಯೋತಿ ತಂದೆ ರಾತ್ರೋರಾತ್ರಿ ತಮ್ಮ ಹಳ್ಳಿ ಬಿಟ್ಟು ಚೆನ್ನೈಗೆ ಓಡ್ಬರ್ತಾರೆ.
ಚೆನ್ನೈಗೆ ಬಂದು ಬೀದಿಲಿ ಕೆಲಸಕ್ಕಾಗಿ ಹುಡುಕಾಡ್ತಾ ಇರ್ತಾರೆ. ಈ ಥರ ಹುಡುಕಾಡುವಾಗ ಯಾರೋ ಒಬ್ಬ ಪರಿಚಯದವನು ಇರ್ತಾನೆ. ಅವನು ಇವರನ್ನ ಕರ್ಕೊಂಡೋಗಿ ಸರ್ವಣ ಭವನಲ್ಲಿ ಕೆಲಸಕ್ಕೆ ಸೇರಿಸ್ತಾನೆ. ಇಲ್ಲಿ ಜೀವಜ್ಯೋತಿ ತಂದೆ ಕೆಲಸ ಮಾಡುವಾಗ ರಾಜಗೋಪಾಲ್ ಇವರನ್ನ ಗಮನಿಸ್ತಾ ಇರ್ತಾನೆ. ಈ ವ್ಯಕ್ತಿಯ ಕೈ ಬಾಯಿ ಶುದ್ಧವಾಗಿದೆ. ಅದಕ್ಕಾಗಿ ರಾಜಗೋಪಾಲ್ ಜೀವಜ್ಯೋತಿ ತಂದೆಗೆ ಅದೇ ಹೋಟೆಲ್ನಲ್ಲಿ ಜೂನಿಯರ್ ಮ್ಯಾನೇಜರ್ನ ಪೋಸ್ಟ್ ಕೊಡ್ತಾನೆ. ಇಲ್ಲಿ ತಂದೆಗೆ ಜೂನಿಯರ್ ಮ್ಯಾನೇಜರ್ನ ಪೋಸ್ಟ್ ಸಿಕ್ಕಿದಾಗ ಜೀವಜ್ಯೋತಿಯ ಇಡೀ ಫ್ಯಾಮಿಲಿ ಚೆನ್ನೈಗೆ ಶಿಫ್ಟ್ ಆಗುತ್ತೆ. ಜೀವಜ್ಯೋತಿ ಫ್ಯಾಮಿಲಿ ಚೆನ್ನೈಗೆ ಶಿಫ್ಟ್ ಆದಾಗ ಇವರು ತಮ್ಮ ಹಳ್ಳಿಲಿದ್ದಂಥ ಜಮೀನು ಪತ್ರಗಳನ್ನ ತಂದು ರಾಜಗೋಪಾಲ್ ಕೈ ಕೊಡ್ತಾರೆ. ರಾಜಗೋಪಾಲ್ ಈ ಪತ್ರಗಳನ್ನ ಮಡಿಕೊಂಡು 3 ಲಕ್ಷ ಸಾಲವನ್ನು ಜೀವಜ್ಯೋತಿ ತಂದೆ ಕೊಡ್ತಾನೆ. ಜೀವಜ್ಯೋತಿ ತಂದೆ ಈ 3 ಲಕ್ಷ ಅಮೌಂಟನ್ನು ತಗೊಂಡು ತಮ್ಮ ಹಳ್ಳಿಗೆ ಹೋಗ್ತಾರೆ. ತಮ್ಮ ಹಳೆ ಸಾಲವನ್ನೆಲ್ಲ ತೀರಿಸ್ಬಿಟ್ಟು ಮತ್ತೆ ವಾಪಸ್ ಬರ್ತಾರೆ. ಇಲ್ಲಿ ರಾಜಗೋಪಾಲ್ ಯಾವ ಥರ ಸಾಲ ಕೊಡ್ತಾ ಇದ್ದ ಅಂದರೆ, ಈ ಥರ ಸ್ಟಾಫ್ನವ್ರು ಯಾರಾದರೂ ತಮ್ಮ ಜಮೀನು ಪತ್ರಗಳನ್ನ ತಂದುಕೊಟ್ರೆ ಅದನ್ನು ತಗೊಂಡೋಗಿ ಬ್ಯಾಂಕಲ್ಲಿ ಇಡ್ತಾನೆ. ಅಲ್ಲಿ ಒಂದು ದೊಡ್ಡ ಅಮೌಂಟ್ನ ಸಾಲ ತಗೋತಾನೆ. ಇವ್ರಿಗೆ ಎಷ್ಟು ಬೇಕಿರುತ್ತೆ ಅಷ್ಟು ಅಮೌಂಟ್ ಕೊಡ್ತಾನೆ. ಬಾಕಿ ಉಳಿದಂಥ ಅಮೌಂಟನ್ನು ಹೊಸ ಬ್ರಾಂಚ್ ಓಪನ್ ಮಾಡೋದಕ್ಕೆ ಅಂತ ಇನ್ವೆಸ್ಟ್ ಮಾಡ್ತಾನೆ. ಆದರೆ ಒಂದು ವಿಷಯ ಏನಂದರೆ, ರಾಜಗೋಪಾಲ್ ಈ ಜಮೀನು ವ್ಯವಹಾರದಲ್ಲಿ ಯಾರಿಗೂ ಕೂಡ ಮೋಸ ಮಾಡಿಲ್ಲ, ನಿಯತ್ತಾಗಿ ನಡ್ಕೊಂಡಿರ್ತಾನೆ. ಇಲ್ಲಿ ಈಗ ಜೀವಜ್ಯೋತಿಯ ತಂದೆ ಸಾಲ ತೀರಿರುತ್ತೆ, ಒಳ್ಳೆ ಕಡೆ ಕೆಲಸ ಮಾಡ್ತಾ ಇರ್ತಾರೆ. ರಾಜಗೋಪಾಲ್ ಕೂಡ ತನ್ನ ಬೇರೆ ಸ್ಟಾಫ್ನವ್ರಿಗೆ ಕೊಡೋ ಥರ ಇವ್ರಿಗೂ ಕೂಡ ಒಂದು ಮನೆ ಕೊಡ್ತಾನೆ, ಒಳ್ಳೆ ಸಂಬಳ ಕೊಡ್ತಾನೆ. ಈಗ ಬರ್ತಾ ಬರ್ತಾ ಜೀವಜ್ಯೋತಿಯ ಮನೆಯವರ ಲೈಫ್ ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಕಷ್ಟಗಳನ್ನ ನೋಡಿ ನೋಡಿ ಸಾಕಾದಂಥ ಈ ಜೀವಜ್ಯೋತಿಯ ಮನೆಯವರು ಇದೇನು ನಿಜ ಜೀವನನ, ಇದೇನು ಕನಸ ಅಂತ ಅವರೇ ಹೈರಾಣಾಗ್ತಾ ಇರ್ತಾರೆ. ಸ್ನೇಹಿತರೆ, ಒಂದು ಸೆಕೆಂಡ್ ಈಗಲೂ ಕೂಡ ರಾಜಗೋಪಾಲ್ ಇಲ್ಲಿ ವಿಲನ್ ಆಗಲೇ ಇಲ್ಲ. ಈ ಕಥೆಯಲ್ಲಿ ರಾಜಗೋಪಾಲ್ ಯಾವ ಥರ ವಿಲನ್ ಆಗ್ತಾನೆ ಈಗ ಮುಂದೆ ನೋಡ್ತಾ ಹೋಗಿ. ಇದಾದ ಸ್ವಲ್ಪ ದಿನಗಳ ನಂತರ ಜೀವಜ್ಯೋತಿಗೆ ವಯಸ್ಸು 15 ಆಗುತ್ತೆ. ಈಗ ಜೀವಜ್ಯೋತಿ ನೋಡೋದಕ್ಕೆ ತುಂಬ ಸುಂದರವಾಗಿ ಕಾಣ್ತಾ ಇರ್ತಾಳೆ. ಅವಳು ಎಷ್ಟು ಸುಂದರವಾಗಿರ್ತಾಳೆ ಅಂದರೆ, ಇವಳು ಯಾವುದಾದ್ರೂ ಫಂಕ್ಷನ್ಗೆ ಹೋದರೆ ಆ ಫಂಕ್ಷನಲ್ಲಿ ಇದ್ದಂಥ ಜನ ನಮ್ಮ ಮನೆಗೆ ಜೀವಜ್ಯೋತಿಗೆ ಮದುವೆ ಮಾಡಿಕೊಡಿ ಅಂತ ಜೀವಜ್ಯೋತಿ ತಾಯಿಗೆ ಡಿಮ್ಯಾಂಡ್ ಮಾಡ್ತಾ ಇದ್ರಂತೆ. ಈ ಥರ ಎಷ್ಟೇ ಮದುವೆ ಸಂಬಂಧಗಳು ಬರ್ತಾ ಇದ್ರು ಕೂಡ ಜೀವಜ್ಯೋತಿ ತಂದೆ ತಾಯಿ ಸ್ವಲ್ಪ ಹೋಲ್ಡ್ ಮಾಡ್ತಾರೆ. ಅವ್ರ ಆಸೆ ಏನಂದರೆ, ಸ್ವಲ್ಪ ಓದಿರುವಂಥ ವಿದ್ಯಾವಂತ ಯಾರಾದರೂ ಬಂದರೆ ಜೀವಜ್ಯೋತಿಗೆ ಮದುವೆ ಮಾಡೋಣ, ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ ಅಂತ ಅವರು ಕಾಯ್ತಾ ಇರ್ತಾರೆ. ಇಲ್ಲಿ ಜೀವಜ್ಯೋತಿಗೆ 15 ವರ್ಷ ವಯಸ್ಸಾಗಿರುತ್ತೆ. ಅದೇ ಇನ್ನೊಂದು ಕಡೆ ರಾಜಗೋಪಾಲ್ 2ನೇ ಮದುವೆ ಆಗ್ತಾನೆ. ಈ 2ನೇ ಮದುವೆ ಆದಂಥ ಹೆಣ್ಣು ಯಾರು ಅಂತ ನೋಡೋದಾದರೆ, ರಾಜಗೋಪಾಲ್ನ ಹೋಟೆಲ್ನಲ್ಲಿ ಒಬ್ಬ ಭಟ್ಟ ಇರ್ತಾನೆ. ಈ ಭಟ್ಟ ರಾಜಗೋಪಾಲ್ ಹತ್ರ ತುಂಬ ದೊಡ್ಡ ಅಮೌಂಟ್ನ ಒಂದು ಸಾಲ ಮಾಡಿರ್ತಾನೆ. ರಾಜಗೋಪಾಲ್ ಈ ಭಟ್ಟನಿಗೆ ಯಾಕೆ ಅಷ್ಟು ದೊಡ್ಡ ಅಮೌಂಟ್ನ ಸಾಲ ಕೊಟ್ಟ ಅಂದರೆ ಅದು ಹೇಗೆ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ಈಗ ರಾಜಗೋಪಾಲ್ ಈ ಅಮೌಂಟನ್ನು ವಸೂಲಿ ಮಾಡೋದಕ್ಕೆ ಅಂತ ಈ ಭಟ್ಟನಿಗೆ ನಾನಾ ಥರ ಟಾರ್ಚರ್ ಕೊಡ್ತಾನೆ, ಭಯಂಕರ ಹಿಂಸೆಗಳು ಕೊಡ್ತಾನೆ. ಈ ಭಟ್ಟನ ಹತ್ರ ಕೊಡೋದಕ್ಕೆ ದುಡ್ಡಿಲ್ಲ, ಇವನ್ ಕಾಟ ತಡೆಯೋಕ್ಕಾಗ್ತಾ ಇಲ್ಲ. ಕೊನೆಗೆ ಆ ಭಟ್ಟ ತನ್ನ ಹೆಂಡತಿನ ಜೊತೆಲಿ ಕರ್ಕೊಂಡು ರಾಜಗೋಪಾಲ್ ಹತ್ರ ಹೋಗ್ತಾನೆ. ನಿನ್ನ ಸಾಲ ತೀರ್ಸೋಕ್ಕಾಗ್ತಾ ಇಲ್ಲ, ನನ್ನ ಹೆಂಡತಿನ ನೀನೇ ಇಟ್ಕೋ, ಸಾಲಕ್ಕೆ ವಜಾ ಮಾಡ್ಕೊ ಅಂತ ಹೇಳ್ತಾನೆ. ರಾಜಗೋಪಾಲ್ ಕೂಡ ಸರಿ ಅಂತ ಒಪ್ಕೋತಾನೆ. ಸ್ನೇಹಿತರೆ, ಅಲ್ಲಿಗೆ ಗೊತ್ತಾಯ್ತಾ ರಾಜಗೋಪಾಲ್ ಈ ಭಟ್ಟನಿಗೆ ಅಷ್ಟು ದೊಡ್ಡ ಅಮೌಂಟ್ನ ಯಾಕೆ ಸಾಲ ಕೊಟ್ಟಿದ್ದ ಅಂತ. ಜೀವಜ್ಯೋತಿಗೆ ಒಬ್ಬ ಅಣ್ಣ ಇರ್ತಾನೆ. ಇವನು ಓದೋದ್ರಲ್ಲಿ ಸ್ಪೀಡಾಗೇ ಇರ್ತಾನೆ, ಆದರೆ ಮ್ಯಾಥ್ಸಲ್ಲಿ ಮಾತ್ರ ಸ್ವಲ್ಪ ವೀಕಾಗಿರ್ತಾನೆ. ಅದಕ್ಕೆ ಜೀವಜ್ಯೋತಿ ತಂದೆ ತಾಯಿ ಇವ್ನು ಎಲ್ಲಾದರೂ ಟ್ಯೂಷನ್ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇವ್ರಿಗೆ ಒಬ್ಬ ಟ್ಯೂಟರ್ ಪರಿಚಯ ಆಗ್ತಾನೆ. ಅವನ ಹೆಸರು ಪ್ರಿನ್ಸ್ ಶಾಂತಕುಮಾರ್ ಅಂತ. ಈ ಪ್ರಿನ್ಸ್ ಶಾಂತಕುಮಾರ್ ನೋಡೋದಕ್ಕೆ ತುಂಬ ಸ್ಮಾರ್ಟ್ ಆಗಿರ್ತಾನೆ, ಅಟ್ರಾಕ್ಟಿವ್ ಆಗಿರ್ತಾನೆ, ಗಂಭೀರ ಮಾತುಕತೆ. ಇವನು ಚೆನ್ನಾಗಿ ಓದಿರೋದ್ರಿಂದ ಇವತ್ತಲ್ಲ ನಾಳೆ ಒಳ್ಳೆ ಕೆಲಸ ಕೂಡ ಸಿಗ್ಬೋದು. ಅಷ್ಟೇ ಅಲ್ಲ, ಇವನು ಮಾನವೀಯತೆಗೆ ಬೆಲೆ ಕೊಡುವಂಥ ವ್ಯಕ್ತಿ. ಇದನ್ನೆಲ್ಲ ನೋಡಿದಂಥ ಜೀವಜ್ಯೋತಿ ಮನೆಯವರು ಪ್ರಿನ್ಸ್ನಿಂದ ಇಂಪ್ರೆಸ್ ಆಗಿರ್ತಾರೆ. ಪ್ರಿನ್ಸ್ ಬಂದು ಜೀವಜ್ಯೋತಿ ಅಣ್ಣನಿಗೆ ಟ್ಯೂಷನ್ ಮಾಡಿದಂಥ ಸ್ವಲ್ಪ ದಿನದಲ್ಲೇ ಜೀವಜ್ಯೋತಿ ಅಣ್ಣನ ಮ್ಯಾಥ್ಸ್ ಈಗ ಇಂಪ್ರೂವ್ ಆಗ್ತಾ ಬರುತ್ತೆ. ಹೀಗೆ ಈಗ 2 ವರ್ಷ ಕಳೆದೋಗುತ್ತೆ. ಇಲ್ಲಿವರೆಗೆ ಜೀವಜ್ಯೋತಿಗೂ ಕೂಡ 17 ವರ್ಷ ವಯಸ್ಸಾಗಿರುತ್ತೆ. ಜೀವಜ್ಯೋತಿಗೆ 15 ವರ್ಷ ಇದ್ದಾಗಲೇ ಅವಳ ಸೌಂದರ್ಯಕ್ಕೆ ತುಂಬ ಡಿಮ್ಯಾಂಡ್ ಇರುತ್ತೆ. ಅಂಥದ್ರಲ್ಲಿ ಈಗ ಜೀವಜ್ಯೋತಿಗೆ 17 ವರ್ಷ. ಈಗ ಅವಳು ಯಾವ ಥರ ಕಾಣ್ತಾ ಇರ್ಬೋದು. ಅವಳ ಸೌಂದರ್ಯ ನೋಡೋರ ಕಣ್ಣಿಗೆ ಕುಕ್ಕು ಅಂತಿರುತ್ತೆ. ಆದರೆ ಬ್ಯಾಕ್ಗ್ರೌಂಡಲ್ಲಿ ಇನ್ನೊಂದು ಸ್ಟೋರಿ ನಡೀತಾ ಇರುತ್ತೆ. ರಾಜಗೋಪಾಲ್ ಜೀವಜ್ಯೋತಿ ಮನೆ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಅವ್ರ ಮನೆಯಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಜೀವಜ್ಯೋತಿ ಮನೆಗೆ ಪ್ರಿನ್ಸ್ ಬರ್ತಾ ಇರೋದು, ಹೋಗ್ತಾ ಇರೋದು, ಪ್ರಿನ್ಸ್ ಜೊತೆ ಇವರೆಲ್ಲ ಮಿಂಗಲ್ ಆಗಿರೋದು, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇಷ್ಟೇ ಅಲ್ಲ, ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಜೀವಜ್ಯೋತಿ ತಾಯಿ ಜೊತೆ ಇವನು ಫೋನಲ್ಲಿ ಮಾತಾಡ್ತಾನೆ. ಅವರ ಮನೆಯ ಸ್ಟೇಟಸ್ ಎಲ್ಲ ತಿಳ್ಕೊತಾ ಇರ್ತಾನೆ. ಇವರೆಲ್ಲ ಪ್ರಿನ್ಸ್ ಜೊತೆ ಇಷ್ಟೊಂದು ಸಲಿಗೆಯಿಂದ ಇರೋದನ್ನು ನೋಡಿ ರಾಜಗೋಪಾಲ್ ಒಂದ್ಸಲ ಜೀವಜ್ಯೋತಿ ತಾಯಿಗೆ ಫೋನ್ ಮಾಡ್ತಾನೆ. ಆ ಹುಡುಗ ಸರಿ ಇಲ್ಲ, ಅವನ ದೃಷ್ಟಿ ಸರಿ ಇಲ್ಲ, ವಯಸ್ಸಿಗೆ ಬಂದಂಥ ಮಗಳಿದ್ದಾಳೆ, ಅವನ ಬ್ಯಾಕ್ಗ್ರೌಂಡ್ ಎಲ್ಲ ನನಗೆ ಗೊತ್ತು, ಅವ್ನಿಗೆ ಇನ್ಮೇಲೆ ಮನೆಗೆ ಸೇರಿಸ್ಬೇಡ ಅಂತ ಜೀವಜ್ಯೋತಿ ತಾಯಿಗೆ ಹೇಳ್ತಾನೆ. ಆದರೆ ಇಲ್ಲಿ ಜೀವಜ್ಯೋತಿ ಮನೆಯವ್ರು ನೋಡ್ತಾರೆ, ಪ್ರಿನ್ಸ್ನಲ್ಲಿ ಯಾವುದೇ ಆದಂಥ ನೆಗೆಟಿವಿಟಿ ಇಲ್ಲ, ಅವನು ಒಳ್ಳೆ ಮನುಷ್ಯನೇ. ಅದ್ರ ಬದಲಾಗಿ ಜೀವಜ್ಯೋತಿ ಅಣ್ಣ ಮ್ಯಾಥ್ಸಲ್ಲಿ ಇಂಪ್ರೂವ್ ಆಗ್ತಾ ಇದ್ದಾನೆ, ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಇದನ್ನೆಲ್ಲ ನೋಡಿದಂಥ ಜೀವಜ್ಯೋತಿ ತಾಯಿ ಪ್ರಿನ್ಸ್ಗೆ ಏನೂ ಹೇಳಲ್ಲ, ಪ್ರಿನ್ಸ್ಗೆ ಮನೆಗೆ ಬರೋದಕ್ಕೆ ಒಪ್ಪಿಗೆ ಕೊಟ್ಟಿರ್ತಾರೆ. ರಾಜಗೋಪಾಲ್ ಮತ್ತೆ ಜೀವಜ್ಯೋತಿ ತಾಯಿಗೆ ಫೋನ್ ಮಾಡ್ತಾನೆ. ಅವನಿಗೆ ಮನೆಗೆ ಸೇರಿಸ್ಬೇಡ ಅಂತ ಹೇಳ್ತಾ ಇದ್ದೀನಿ, ಅವನಿಗೆ ಮನೆಗೆ ಸೇರಿಸ್ಬೇಡ ಅಂತ. ಆದರೆ ಜೀವಜ್ಯೋತಿ ತಾಯಿ ಈ ರಾಜಗೋಪಾಲ್ ಮಾತಿಗೆ ಬೆಲೆ ಕೊಡಲ್ಲ. ಇದರಿಂದಾಗಿ ರಾಜಗೋಪಾಲ್ಗೆ ತುಂಬ ದೊಡ್ಡ ಅವಮಾನ ಆಗುತ್ತೆ. ನಾನು ಇಷ್ಟು ದೊಡ್ಡ ಮನುಷ್ಯ ಇಷ್ಟು ಸಲ ಈ ಮಾತು ಹೇಳ್ತಾ ಇದ್ದೀನಿ, ನನ್ನ ಮಾತಿಗೆ ಬೆಲೆ ಇಲ್ವಾ ಅಂತ ರಕ್ತ ಕುದೀತಾ ಇರುತ್ತೆ. ಜೀವಜ್ಯೋತಿ ತಂದೆಗೆ ಕೆಲಸದಿಂದ ತೆಗೆದಾಕ್ತಾನೆ.
ಅವ್ರಿಗೆ ಕೊಟ್ಟಿದ್ದಂಥ ಮನೆ ಕಿತ್ಕೋತಾನೆ. ಈಗ ಜೀವಜ್ಯೋತಿ ಮನೆಯವರು ಬಾಡಿಗೆ ಮನೆಯಲ್ಲಿ ಇರ್ತಾರೆ. ಜೀವಜ್ಯೋತಿ ತಂದೆ ಕೆಲಸಕ್ಕಾಗಿ ಅಲ್ಲಿ ಹುಡುಕಾಡ್ತಾರೆ, ಅವ್ರಿಗೆ ಎಲ್ಲೂ ಕೆಲಸ ಸಿಗಲ್ಲ. ಕೊನೆಗೆ ಜೀವಜ್ಯೋತಿ ತಂದೆಗೆ ಒಬ್ಬ ಫ್ರೆಂಡ್ ಇರ್ತಾನೆ, ಅವನು ಜೀವಜ್ಯೋತಿ ತಂದೆಗೆ ಮಲೇಷ್ಯಾಗೆ ಕೆಲಸಕ್ಕೆ ಕರ್ಕೊಂಡು ಹೊರಟೋಗ್ತಾನೆ. ಇಷ್ಟೆಲ್ಲ ಆಗ್ತಾಯಿದ್ರು ಜೀವಜ್ಯೋತಿ ಮನೆಯವರು ಪ್ರಿನ್ಸ್ಗೆ ಮನೆಗೆ ಬರಬೇಡ ಅಂತ ಹೇಳಲ್ಲ. ಪ್ರಿನ್ಸ್ ಈಗಲೂ ಕೂಡ ಜೀವಜ್ಯೋತಿ ಮನೆಗೆ ಬರ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ರಾಜ್ಗೋಪಾಲ್ಗೆ ಕೋಪ ಕೊತ ಕುದೀತಾ ಇರುತ್ತೆ. ಅವನು ಇದೇ ಕೋಪದಲ್ಲಿ ತನ್ನ 2ನೇ ಹೆಂಡತಿಗೆ ಡೈವರ್ಸ್ ಮಾಡ್ತಾನೆ, 3ನೇ ಮದುವೆಗೆ ರೆಡಿ ಆಗ್ತಾನೆ. ಸ್ನೇಹಿತರೆ, ಇಲ್ಲಿ ಇನ್ನೊಂದು ಮಾತು, ನಮ್ಮ ದೇಶದಲ್ಲಿ 2-3 ಮದುವೆಗಳಾಗೋದು ಕ್ರೈಮ್ ಅಂತ ಹೇಳೋದಕ್ಕೆ ಬರಲ್ಲ. ಅದು ಎಲ್ಲಿವರೆಗೆ ಇದ್ರ ಹಿಂದೆ ಮದುವೆ ಆದಂಥವ್ರು ಅಂದರೆ 1-2 ಮದುವೆ ಆದಂಥ ಹೆಂಡ್ತಿರು ಕಂಪ್ಲೇಂಟ್ ಕೊಡಲಿಲ್ಲ ಅಂದರೆ ಇದು ತಪ್ಪು ಅಂತ ಹೇಳೋದಕ್ಕೆ ಬರಲ್ಲ. ಇದೇ ಥರ ಇಲ್ಲಿ ರಾಜ್ಗೋಪಾಲ್ಗೆ ಮೊದಲೇ 2 ಹೆಂಡ್ತಿರು ಇರ್ತಾರೆ, ಅವರು ಕಂಪ್ಲೇಂಟ್ ಕೊಡೋದಕ್ಕೂ ಆಗಲ್ಲ. ಯಾಕೆಂದರೆ ಅವರು ಬೈ ಚಾನ್ಸ್ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ರಾಜ್ಗೋಪಾಲ್ಗೆ ಚೆನ್ನಾಗಿ ಗೊತ್ತು ಅವ್ರ ಬಾಯಿ ಯಾವ ಥರ ಮುಚ್ಚಿಸ್ಬೇಕು ಅಂತ. ಹಾಗೋ ಹೀಗೋ ರಾಜ್ಗೋಪಾಲ್ ಈಗ 2 ಹೆಂಡ್ತಿರಿಗೆ ಡೈವರ್ಸ್ ಮಾಡಿರ್ತಾನೆ, 3ನೇ ಮದುವೆ ಆಗೋದಕ್ಕೆ ರೆಡಿ ಆಗಿರ್ತಾನೆ. ಇಷ್ಟೊತ್ತಿಗೆ ರಾಜ್ಗೋಪಾಲ್ಗೆ 50 ವರ್ಷ ವಯಸ್ಸು ದಾಟಿರುತ್ತೆ. ಸ್ನೇಹಿತರೆ, ನಿಮಗೆ ಸ್ವಲ್ಪನಾದರೂ ಅಂದಾಜಿದೆಯಾ ಈಗ ರಾಜ್ಗೋಪಾಲ್ ಯಾರಿಗೆ ಮದುವೆ ಆಗೋದಕ್ಕೆ ಹಂಬಲಿಸ್ತಾ ಇದ್ದಾನೆ, ರಾಜ್ಗೋಪಾಲ್ನ ನೆಕ್ಸ್ಟ್ ಟಾರ್ಗೆಟ್ ಯಾರು ಅಂತ? ಈಗ ಜೀವಜ್ಯೋತಿ ಮನೆಯವರು ದೂರ ಎಲ್ಲೋ ಬಾಡಿಗೆ ಮನೆಯಲ್ಲಿದ್ದರೂ ಕೂಡ ರಾಜ್ಗೋಪಾಲ್ ಈ ಜೀವಜ್ಯೋತಿ ಮನೆಯವರನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆಗಾಗ ಜೀವಜ್ಯೋತಿ ತಾಯಿ ಜೊತೆ ಫೋನಲ್ಲಿ ಮಾತಾಡ್ತಾ ಇರ್ತಾನೆ. ಜೀವಜ್ಯೋತಿ ಮನೆಗೆ ಏನೇನು ಸಾಮಾನುಗಳು ಬೇಕು ಅದನ್ನೆಲ್ಲ ಕೊಟ್ಟು ಕಳಿಸ್ತಾ ಇರ್ತಾನೆ. ಇದೇ ಇನ್ನೊಂದು ಕಡೆ ಜೀವಜ್ಯೋತಿ ಮತ್ತು ಪ್ರಿನ್ಸ್ಗೆ ಪ್ರೀತಿ ಆಗ್ಬಿಟ್ಟಿರುತ್ತೆ. ಜೀವಜ್ಯೋತಿ ಕೂಡ ತನ್ನ ಮನೆಯಲ್ಲಿ ನಡೀತಾ ಇರೋಂಥ ಆ್ಯಕ್ಟಿವಿಟಿಗಳನ್ನ ಗಮನಿಸ್ತಾ ಇರ್ತಾಳೆ. ತಂದೆ ಮನೇಲಿ ಇಲ್ಲದೆ ಇರುವಾಗ ತಾಯಿ ರಾಜ್ಗೋಪಾಲ್ ಜೊತೆ ಮಾತಾಡ್ತಾ ಇದ್ದಾಳೆ, ಮನೆಗೆ ಸಾಮಾನುಗಳು ಬರ್ತಾ ಇದೆ. ಜೀವಜ್ಯೋತಿಗೆ ಇದೆಲ್ಲ ಚೆನ್ನಾಗಿ ಕಾಣಲ್ಲ. ಇನ್ನೊಂದೇನೆಂದರೆ ಜೀವಜ್ಯೋತಿಯ ಮನೆಯ ಸಿಚುವೇಶನ್ ಒಂಥರ ಚೇಂಜ್ ಆಗಿರುತ್ತೆ, ಯಾಕೋ ಬರ್ತಾ ಟೈಟ್ ಆಗ್ತಾ ಇರುತ್ತೆ. ಇವ್ರ ಮನೆ ಮೇಲೆ ಯಾರೋ ದೃಷ್ಟಿ ಇಟ್ಟಿದ್ದಾರೆ ಅಂತ ಜೀವಜ್ಯೋತಿಗೆ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಕಡೆ ಇಲ್ಲಿ ಜೀವಜ್ಯೋತಿಗೆ ಪ್ರಿನ್ಸ್ ಜೊತೆ ಪ್ರೀತಿಯಾಗಿರುತ್ತೆ. ಜೀವಜ್ಯೋತಿಗೆ 18 ವರ್ಷ ವಯಸ್ಸಾಗಿರುತ್ತೆ. 18 ಏಪ್ರಿಲ್ 1998ಕ್ಕೆ ಜೀವಜ್ಯೋತಿ ಪ್ರಿನ್ಸ್ ಜೊತೆ ಮನೆ ಬಿಟ್ಟು ಓಡೋಗ್ತಾಳೆ, ಮದುವೆ ಆಗ್ತಾಳೆ. ಹೀಗೆ ಇವರಿಬ್ಬರು ಓಡೋಗಿ ಮದುವೆ ಆದ ನಂತರ ಜೀವಜ್ಯೋತಿ ಮನೆಗೆ ವಾಪಸ್ ಬರಲ್ಲ. ಇವರಿಬ್ಬರು ಸೌತ್ ಚೆನ್ನೈಲಿ ಕೋಟಿ ವೆಕ್ಕಮ್ ಅಂತ ಒಂದು ಏರಿಯಾ ಇರುತ್ತೆ, ಅಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ. 1998ರಿಂದ 2001ರವರೆಗೆ ಪ್ರಿನ್ಸ್ ಅಲ್ಲಿ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾನೆ. ಆದರೆ ಪ್ರಿನ್ಸ್ಗೆ ಸರಿಯಾದ ಒಂದು ಕೆಲಸ ಸಿಗ್ತಾ ಇರಲ್ಲ. 2001ರಲ್ಲಿ ಗಂಡ ಹೆಂಡತಿ ಸೇರಿ ಒಂದು ಐಡಿಯಾ ಮಾಡ್ತಾರೆ, ನಾವಿಬ್ಬರು ಸೇರಿ ಒಂದು ಟ್ರಾವೆಲ್ ಕಂಪ್ನಿಯನ್ನು ಓಪನ್ ಮಾಡೋಣ ಅಂತ ಒಂದು ಐಡಿಯಾ ಮಾಡ್ತಾರೆ. ಆದರೆ ಇವ್ರ ಹತ್ರ ದುಡ್ಡಿರಲ್ಲ. ಜೀವಜ್ಯೋತಿ ತನ್ನ ತಾಯಿಗೆ ಫೋನ್ ಮಾಡ್ತಾಳೆ, ಈ ಥರ ಒಂದು ಟ್ರಾವೆಲ್ ಕಂಪ್ನಿ ಓಪನ್ ಮಾಡ್ತಾ ಇದ್ದೀವಿ, ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ತಾಳೆ. ಆದರೆ ಜೀವಜ್ಯೋತಿ, ನೋಡಮ್ಮ ನನ್ನ ಹತ್ರ ದುಡ್ಡಿಲ್ಲ, ನಾನು ಬೇರೆ ಯಾರ ಹತ್ರನೂ ಸಾಲ ಕೇಳೋದಕ್ಕಾಗಲ್ಲ, ನನಗೆ ರಾಜ್ಗೋಪಾಲ್ ಒಬ್ಬನೇ ಪರಿಚಯ ಇರೋದು, ಬೇಕಾದರೆ ನೀನು ಹೇಳಿದ್ರೆ ಅವನ ಹತ್ರ ನಾನು ಸಾಲ ಕೇಳಿ ನೋಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಜೀವಜ್ಯೋತಿ ಸರಿ ಅಂತ ಒಪ್ಕೋತಾಳೆ. ಅದರಂತೆ ಜೀವಜ್ಯೋತಿ ತಾಯಿ ರಾಜ್ಗೋಪಾಲ್ಗೆ ಫೋನ್ ಮಾಡ್ತಾರೆ, ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ, ಸ್ವಲ್ಪ ಅಮೌಂಟ್ ಸಾಲ ಬೇಕು, ನಮಗೆ ಸಾಲ ಕೊಡ್ತೀರಾ ಅಂತ ರಾಜ್ಗೋಪಾಲ್ಗೆ ಕೇಳ್ತಾರೆ. ಅದಕ್ಕೆ ರಾಜ್ಗೋಪಾಲ್ ಎಷ್ಟು ಬೇಕಾದರೂ ಕೊಡ್ತೀನಿ, ನಿಮ್ಗೆ ಎಷ್ಟು ಸಾಲ ಬೇಕು ಅಂತ ಕೇಳ್ತಾನೆ. ಜೀವಜ್ಯೋತಿ ಒಂದು ಅಮೌಂಟ್ ಹೇಳ್ತಾಳೆ. ಸರಿ, ನಾನು ಇಂಥ ದಿನ ಕೊಡ್ತೀನಿ, ಆದರೆ ಅದಕ್ಕೆ ಒಂದು ರೂಲ್ಸ್ ಇರುತ್ತೆ, ಒಂದು ರೆಗ್ಯುಲೇಷನ್ ಇರುತ್ತೆ. ನಾನು ನೀವು ಕೇಳ್ತಾ ಇರೋಂಥ ಅಮೌಂಟನ್ನು ಕಂತು ಬೈ ಕಂತು ಕೊಡ್ತೀನಿ, ಅಂದರೆ ಶುಕ್ರವಾರ ಕೊಡ್ತೀನಿ. ಆ ಶುಕ್ರವಾರದ ದಿನ ಒಂದು ಪೂಜೆ ಮಾಡ್ತೀನಿ, ಆ ಪೂಜೆಗೆ ಜೀವಜ್ಯೋತಿ ಬರಬೇಕು ಅಂತ ಹೇಳ್ತಾನೆ. ಆ ಕಂತುಗಳು ಎಷ್ಟಿರುತ್ತೆ ಅಂದರೆ 5 ಕಂತುಗಳಿರುತ್ತೆ, 5 ಪೂಜೆಗಳಿರುತ್ತೆ. 5 ಪೂಜೆಗಳಿಗೆ ಜೀವಜ್ಯೋತಿ ಹೋಗಬೇಕು, ಕಂತು ಬೈ ಕಂತು ಅಮೌಂಟ್ ಕೊಡ್ತಾನೆ, ಅದನ್ನು ಇಸ್ಕೊಂಡು ಬರಬೇಕು. ಮೊದಲನೇ ಪೂಜೆ ಆಗುತ್ತೆ, 1 ಕಂತು ಅಮೌಂಟ್ ಕೊಡ್ತಾನೆ. ಈ ಪೂಜೆಗಳನ್ನ ಯಾರು ಮಾಡ್ತಾ ಇರೋದಂದರೆ, ನಾನು ಮೊದಲೇ ಹೇಳಿದಂಥ ಒಬ್ಬ ಜ್ಯೋತಿಷ ಇರ್ತಾನೆ, ಆ ಜ್ಯೋತಿಷ ಒಂದು ಪೂಜೆ ಮಾಡ್ತಾನೆ. ಆ ಪೂಜೆಗೆ ಜೀವಜ್ಯೋತಿ ಹೋದರೆ 1 ಕಂತಿಗೆ 50,000 ರಾಜ್ಗೋಪಾಲ್ ಕೊಡ್ತಾನೆ. ಇದೇ ಥರ 2 ಪೂಜೆಗಳಾಗುತ್ತೆ, 2 ಪೂಜೆಯಲ್ಲಿ 50,000 ಕೊಡ್ತಾನೆ. 5 ಪೂಜೆಗಳಾಗುತ್ತೆ, 5 ಪೂಜೆ ಆದ ನಂತರ ಒಂದೇ ಸಲ 5 ಲಕ್ಷದ ಒಂದು ಚೆಕ್ ಕೊಡ್ತಾನೆ. ಅಂದರೆ ರಾಜ್ಗೋಪಾಲ್ ಒಟ್ಟು 6 ಲಕ್ಷ ಸಾಲವನ್ನು ಜೀವಜ್ಯೋತಿಗೆ ಕೊಟ್ಟಿರ್ತಾನೆ. ರಾಜ್ಗೋಪಾಲ್ ಕೂಡ ಇದನ್ನೇ ಕಾಯ್ತಾ ಇರ್ತಾನೆ. ಇದಾದ ನಂತರ ಈಗ ರಾಜ್ಗೋಪಾಲ್ ಜೀವಜ್ಯೋತಿ ತಾಯಿನ ಬಿಟ್ಬಿಡ್ತಾನೆ, ಜೀವಜ್ಯೋತಿನ ಹಿಡ್ಕೊತಾನೆ. ಈಗ ಈ ರಾಜ್ಗೋಪಾಲ್ ಪದೇ ಜೀವಜ್ಯೋತಿಗೆ ಫೋನ್ ಮಾಡ್ತಾ ಇರ್ತಾನೆ. ಈಗ ಫೋನ್ ಮಾಡಿರ್ತಾನೆ, ಮತ್ತೆ ಅರ್ಧ ಗಂಟೆಗೆ ಫೋನ್ ಮಾಡ್ತಾನೆ, ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಜೀವಜ್ಯೋತಿಗೆ ಇದರಿಂದ ಒಂಥರ ಟಾರ್ಚರ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಜೀವಜ್ಯೋತಿ ಮನೆಗೆ ಒಳ್ಳೊಳ್ಳೆ ಗಿಫ್ಟ್ಗಳನ್ನ ಕಳಿಸ್ತಾ ಇರ್ತಾನೆ, ಗಾರ್ಡ್ಸ್ಗಳನ್ನ ಕಳಿಸ್ತಾ ಇರ್ತಾನೆ. ಜೀವಜ್ಯೋತಿಗೆ ಇದನ್ನೆಲ್ಲ ಬರ್ತಾ ತಡೆಯೋಕ್ಕಾಗಲ್ಲ, ಇದು ಯಾಕೋ ಮಿತಿ ಮೀರಿ ಹೋಗುತ್ತೆ. ಈಗ ಜೀವಜ್ಯೋತಿ ರಾಜ್ಗೋಪಾಲ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ, ಅವನೇನಾದ್ರು ಗಿಫ್ಟ್ಗಳನ್ನ ಕೊಟ್ಟು ಕಳಿಸಿದ್ರೆ ವಾಪಸ್ ಕಳಿಸ್ಬಿಡ್ತಾ ಇರ್ತಾಳೆ. ಇದನ್ನೆಲ್ಲ ನೋಡಿದಂಥ ರಾಜ್ಗೋಪಾಲ್ ಒಂದ್ಸಲ ಒಂದು ರೌಡಿಯನ್ನು ಮನೆಗೆ ಕಳಿಸ್ತಾನೆ, ಒಂದು ಧಮಕಿ ಹಾಕಿಸ್ತಾನೆ. ನೀನು ಗಿಫ್ಟ್ಗಳನ್ನ ಇಸ್ಕೋಬೇಕಂತೆ, ಫೋನ್ ರಿಸೀವ್ ಮಾಡಬೇಕಂತೆ, ಇಲ್ಲಾಂದರೆ ಅಣ್ಣಾಚಿ ಬರ್ತಾರಂತೆ ಅಂತ ಒಂದು ಧಮಕಿ ಹಾಕಿಸ್ತಾನೆ. ಜೀವಜ್ಯೋತಿ ಈಗ ನಿಜಕ್ಕೂ ತುಂಬ ಹೆದರ್ತಾಳೆ. ಇಷ್ಟು ದಿನ ಮನೆಗೆ ಗಿಫ್ಟ್ಗಳು ಬರ್ತಾಯಿತ್ತು, ಆದರೆ ಈಗ ಮನೆಗೆ ರೌಡಿಗಳು ಬರ್ತಾ ಇದ್ದಾರೆ. ಬೀದಿಲಿ ಜನ ನಿಂತು ನೋಡ್ತಾ ಇದ್ದಾರೆ. ಜೀವಜ್ಯೋತಿ ಏನು ಅಂದ್ಕೊಂಡು ಕೈ ಹಾಕಿರ್ತಾಳೆ ಅಂದರೆ, ಏನೋ ಒಂದು ಬಿಸ್ನೆಸ್ ಮಾಡೋಣ, ಅದಕ್ಕಾಗಿ ಸಾಲ ಮಾಡೋಣ, ಆ ಸಾಲವನ್ನು ನಿಧಾನಕ್ಕೆ ತೀರಿಸ್ಕೊಳ್ಳೋಣ ಅಂದರೆ ಇಲ್ಲಿ ವಿಚಾರ ಬೇರೆ ಥರ ಹೋಗ್ತಾ ಇದೆ. ಜೀವಜ್ಯೋತಿ ರಾತ್ರಿ ಇಡೀ ಇದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ. ಇಡೀ ರಾತ್ರಿ ನಿದ್ದೆ ಮಾಡಲ್ಲ. ಬೆಳಗಾಗ್ತಾ ಇದ್ದಂತೆ ಜೀವಜ್ಯೋತಿಗೆ BP ಡೌನ್ ಆಗಿಬಿಡುತ್ತೆ.
ಜೀವಜ್ಯೋತಿಗೆ ಅಲ್ಲೇ ಒಂದು ಹಾಸ್ಪಿಟಲ್ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾರೆ. ಆವತ್ತು ಮಧ್ಯಾಹ್ನ ಜೀವಜ್ಯೋತಿ ಆಸ್ಪತ್ರೆಯ ಒಂದು ಸ್ಪೆಷಲ್ ವಾರ್ಡಲ್ಲಿ ಇರ್ತಾಳೆ. ಡಾಕ್ಟರ್ ಅವಳಿಗೆ ಚೆಕ್ ಮಾಡ್ತಾ ಇರ್ತಾನೆ. ರೂಮ್ ಬಾಗಿಲು ಕ್ಲೋಸ್ ಆಗಿರುತ್ತೆ. ರಾಜ್ಗೋಪಾಲ್ ಬರ್ತಾನೆ. ಆ ಕ್ಲೋಸ್ ಆಗಿದ್ದಂಥ ರೂಮ್ ಬಾಗಿಲನ್ನು ಓಪನ್ ಮಾಡಿಕೊಂಡು ಯಾವುದೇ ಪರ್ಮಿಷನ್ ಇಲ್ಲದೆ ಒಳಗಡೆ ನುಗ್ತಾನೆ. ಜೊತೆಯಲ್ಲಿ 2 ಡಾಕ್ಟರ್ಗಳನ್ನ ಕರ್ಕೊಂಡು ಬಂದಿರ್ತಾನೆ. ಆ ಡಾಕ್ಟರ್ಗಳು ಜೀವಜ್ಯೋತಿಯ ಮೆಡಿಕಲ್ ರಿಪೋರ್ಟನ್ನು ಎತ್ಕೊಂಡು ಓದಿ ನೋಡ್ತಾರೆ. ಜೀವಜ್ಯೋತಿಯ ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ, ಇವಳಿಗೆ ಇಲ್ಲಿ ಟ್ರೀಟ್ಮೆಂಟ್ ಆಗಲ್ಲ, ಇವಳನ್ನು ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡಬೇಕು ಅಂತ ಡಾಕ್ಟರ್ಗಳು ಹೇಳ್ತಾರೆ. ರಾಜ್ಗೋಪಾಲ್ ಸರಿ ಇಲ್ಲಿಂದ ಡಿಸ್ಚಾರ್ಜ್ ಮಾಡಿ ಆ ಆಸ್ಪತ್ರೆ ಕರ್ಕೊಂಡೋಗಿ ಅಂತ ಒಂದು ಆರ್ಡರ್ ಕೊಟ್ಬಿಡ್ತಾನೆ. ರಾಜ್ಗೋಪಾಲ್ ಇಷ್ಟೆಲ್ಲ ಮಾಡ್ತಾಯಿದ್ರೆ ಅಲ್ಲಿ ಬೇರೆಯವರೆಲ್ಲ ನಿಂತು ನೋಡ್ತಾ ಇರ್ತಾರೆ. ಈಗ ಈ ಡಾಕ್ಟರ್ಗಳು ಜೀವಜ್ಯೋತಿಯನ್ನು ಅಲ್ಲಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಬೇರೆ ಇನ್ನೊಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ವಲ್ಪ ಹೊತ್ತು ಇಟ್ಕೊಂಡು ಏನೇನೋ ಟೆಸ್ಟ್ಗಳನ್ನ ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ, ನೀವು ಮನೆಗೆ ಹೋಗ್ಬೋದು, ಆದರೆ ನಿಮ್ಮ ಗಂಡನ ಕಳಿಸಿ ಸೀಮನ್ ಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಜೀವಜ್ಯೋತಿ ಮನೆಗೆ ವಾಪಸ್ ಬರ್ತಾಳೆ, ಆದರೆ ಗಂಡನಿಗೆ ಮಾತ್ರ ಅಲ್ಲಿ ಟೆಸ್ಟ್ಗೆ ಕಳಿಸಲ್ಲ. ಯಾಕೆಂದರೆ ಇಲ್ಲಿ ಹೆಲ್ತ್ ಕೆಟ್ಟಿರೋದು ಜೀವಜ್ಯೋತಿಗೆ. ಗಂಡನಿಗೆ ಟೆಸ್ಟ್ ಮಾಡಬೇಕಂದ್ರೆ ಅದು ಯಾವ ಮಾತು ಜೀವಜ್ಯೋತಿಗೂ ಚೆನ್ನಾಗಿ ಗೊತ್ತಿರುತ್ತೆ, ಇದೆಲ್ಲ ರಾಜ್ಗೋಪಾಲ್ ಆಡ್ತಿರೋಂಥ ಆಟ ಅಂತ. ಅದಕ್ಕಾಗಿ ಅವಳು ತನ್ನ ಗಂಡನ ಆ ಸೀಮನ್ ಟೆಸ್ಟ್ಗೆ ಕಳಿಸಲ್ಲ. ಇದರಲ್ಲಿ 4 ದಿನ ಕಳೆದೋಗುತ್ತೆ. 4 ದಿನದ ನಂತರ ಜೀವಜ್ಯೋತಿ ಮನೆಗೆ ಒಬ್ಬ ರೌಡಿ ಬರ್ತಾನೆ. ಅವ್ನು ಬಂದು ಪ್ರಿನ್ಸನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಪ್ರಿನ್ಸ್ಗೆ ಸೀಮನ್ ಟೆಸ್ಟ್ ಮಾಡ್ತಾರೆ. ಹೀಗೆ ಟೆಸ್ಟ್ ಮಾಡಿದ ನಂತರ ಆ ಡಾಕ್ಟರ್ಗಳು ಹೇಳ್ತಾರೆ, ನಿಮಗೆ HIV ಇರೋ ಥರ ಕಾಣ್ತಾ ಇದೆ, ಈ ಡೌಟ್ ಕ್ಲಿಯರ್ ಆಗೋರಿಗೆ ನೀವು ಗಂಡ ಹೆಂಡತಿ ಇಬ್ಬರು ಸೆಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಪ್ರಿನ್ಸ್ ಮನೆಗೆ ವಾಪಸ್ ಬರ್ತಾನೆ. ಅವತ್ತು ರಾತ್ರಿ ಹೊತ್ತಾಗುತ್ತೆ. ಇದೇ ರಾತ್ರಿ ಹೊತ್ತಲ್ಲಿ ರಾಜ್ಗೋಪಾಲ್ ಜೀವಜ್ಯೋತಿಗೆ ಫೋನ್ ಮಾಡ್ತಾನೆ. ನೋಡ್ದ, ನಾನು ನಿನ್ಗೆ ಹೇಳಿಲ್ವ ಅವ್ನು ಸರಿ ಇಲ್ಲ ಅಂತ, ಅವನು ನೀನು ಸೆಕ್ಸಿಯಾಗಿ ಕಾಣಲಿ, ನೀನು ಗ್ಲಾಮರಸ್ ಆಗಿ ಕಾಣಲಿ ಅಂತ ಮಾಟ ಮಂತ್ರ ಮಾಡಿಸ್ತಾನೆ. ನೀನು ಸೆಕ್ಸಿಯಾಗಿ ಗ್ಲಾಮರಸ್ ಆಗಿ ಕಾಣಿಸಿದ್ರೆ ನಿನ್ನನ್ನು ವೀಡಿಯೋ ಶೂಟಿಂಗ್ಗೆ ಫಿಲಮ್ಗೆ ಕಳಿಸ್ತಾನೆ, ಅದರಿಂದ ದುಡ್ಡು ಸಂಪಾದನೆ ಮಾಡ್ಕೋತಾನೆ, ಅವನು ನಿನ್ನನ್ನು ಯೂಸ್ ಮಾಡ್ಕೋತಾ ಇದ್ದಾನೆ ಅಂತ ರಾಜ್ಗೋಪಾಲ್ ಹೇಳ್ತಾನೆ. ಜೀವಜ್ಯೋತಿಗೆ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗ್ಬಿಟ್ಟಿರುತ್ತೆ. ಅದರಲ್ಲೂ ಬೇರೆ ಈಗ ಗಂಡನಿಗೆ HIV ಇದೆ ಅಂತ ಹೇಳ್ತಾ ಇದ್ದಾರೆ. ಮೊದಲೇ ಅರ್ಧ ತಲೆ ಕೆಟ್ಟೋಗಿರುತ್ತೆ. ಜೀವಜ್ಯೋತಿಗೆ ಕೋಪ ನೆತ್ತಿಗೆ ಏರ್ಬಿಡುತ್ತೆ. ಈಗ ಸಾಕು, ಬಾಯಿ ಮುಚ್ಚು, ಫೋನ್ ಕಟ್ ಮಾಡು, ಇಲ್ಲಾಂದರೆ ಸರಿಯಾಗಿರಲ್ಲ ಅಂತ ಹೇಳಿ ಜೀವಜ್ಯೋತಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಈ ಥರ ಫೋನ್ ಕಟ್ ಮಾಡಿ ಜೀವಜ್ಯೋತಿ ಮಲಗಿರ್ತಾಳೆ, ರೆಸ್ಟ್ ಮಾಡ್ತಾ ಇರ್ತಾಳೆ. ಜೀವಜ್ಯೋತಿ ಮಲಗಿ ಇನ್ನೂ ಸರಿಯಾಗಿ 2-3 ಗಂಟೆ ಕಳೆದಿರಲ್ಲ. ಜೀವಜ್ಯೋತಿ ಬಾಗಿಲನ್ನು ಯಾರೋ ಜೋರಾಗಿ ಬಡಿತಾ ಇರ್ತಾರೆ. ಜೀವಜ್ಯೋತಿ ಹೋಗಿ ಬಾಗಿಲು ತೆಗಿತಾಳೆ. ಈ ಥರ ಬಾಗಿಲು ತೆಗೆದು ನೋಡಿದ್ರೆ ರಾಜ್ಗೋಪಾಲ್ ಬಂದು ನಿಂತಿರ್ತಾನೆ. ರಾಜ್ಗೋಪಾಲ್ ಜೊತೆಯಲ್ಲಿ ಕೆಲವೊಂದು ರೌಡಿಗಳನ್ನ ಮತ್ತೆ ಜೀವಜ್ಯೋತಿ ತಂದೆ ತಾಯರನ್ನ ಕರ್ಕೊಂಡು ಬಂದಿರ್ತಾನೆ. ರಾಜ್ಗೋಪಾಲ್ ಜೋರಾಗಿ ಕಿರಿಸ್ತಾ ಇರ್ತಾನೆ. ಇವಳು ನಾನು ಫೋನ್ ಮಾಡಿದ್ರೆ ಫೋನ್ ಕಟ್ ಮಾಡ್ತಾಳೆ, ನನ್ನ ಜೊತೆ ಮಾತಾಡೋದಕ್ಕೆ 1000 ಜನ ಲೈನಲ್ಲಿ ನಿಂತಿರ್ತಾರೆ, ಅಂಥದ್ರಲ್ಲಿ ನಾನು ಇವಳಿಗೆ ಫೋನ್ ಮಾಡಿದ್ರೆ ಇವಳು ಫೋನ್ ಕಟ್ ಮಾಡ್ತಾಳೆ, ಇವಳಿಗೆ ಎಷ್ಟು ದುರಂಕಾರ ಇರ್ಬೋದು, ಇವಳನ್ನ ಆಮೇಲೆ ನೋಡ್ಕೋತೀನಿ. ಅದೇ ಪಕ್ಕದಲ್ಲಿ ಪ್ರಿನ್ಸ್ ನಿಂತಿರ್ತಾನೆ. ಪ್ರಿನ್ಸ್ ಹೇಳ್ತಾನೆ, ಏನೋ ನಿಂದು, ನಿನ್ನ ಆಟ ಜಾಸ್ತಿ ಆಯಿತು, ಇನ್ನೊಂದು ಸಲ ನಿನ್ನ ನನ್ನ ಕಣ್ಣಿಗೆ ಕಾಣಬಾರ್ದು, ನಿನ್ನ ಹೆಂಡತಿಗೆ ಬುದ್ಧಿ ಹೇಳು, ನಾನು ಹೇಳೋ ಮಾತನ್ನು ಒಪ್ಕೊಂಡು ನನ್ನ 3ನೇ ಹೆಂಡತಿ ಆಗೋದಕ್ಕೆ ಅವಳಿಗೆ ಬುದ್ಧಿ ಹೇಳು, ನಿನಗೆ 2 ದಿನ ಟೈಮ್ ಕೊಡ್ತೀನಿ, ನೀನು ಇನ್ನೊಂದು ಸಲ ಕಣ್ಣಿಗೆ ಕಾಣಿಸಿದ್ರೆ ಸರಿ ಇರಲ್ಲ ಅಂತ ಹೇಳ್ತಾನೆ. ಇಷ್ಟೊತ್ತು ಜೀವಜ್ಯೋತಿ ಸುಮ್ಮನೆ ನಿಂತಿರ್ತಾಳೆ. ಜೀವಜ್ಯೋತಿ ಸ್ವಲ್ಪ ಮುಂದೆ ಬಂದು, ನಿಮ್ದು ಯಾಕೋ ಈಗ ಅತಿ ಆಯಿತು, ನೀವು ಈ ಥರ ಹೇಳಿದ್ರೆ ಕೇಳಲ್ಲ, ತಡೀರಿ ಪೊಲೀಸ್ಗೆ ಫೋನ್ ಮಾಡ್ತೀನಿ ಅಂತ ಕೈಯಲ್ಲಿ ಫೋನ್ ಹಿಡ್ಕೋತಾಳೆ. ಇದನ್ನು ನೋಡಿ ರಾಜ್ಗೋಪಾಲ್ ಮೊದಲು ನಗ್ತಾನೆ. ನೀನು ಫೋನ್ ಮಾಡಿದ್ರೆ ಇಷ್ಟೊತ್ತಲ್ಲಿ ಯಾವ ಪೊಲೀಸು ಎತ್ತಲ್ಲ, ತಕೋ ನನ್ನ ಫೋನಿಂದ ಫೋನ್ ಮಾಡುವಂಥ ಕೈಗೆ ಫೋನ್ ಕೊಟ್ಬಿಡ್ತಾನೆ. ಈಗ ನೀನು ಯಾವ ಪೊಲೀಸ್ಗೆ ಕರೆಸ್ತೀಯಾ ಕರೆಸೋ, ಅದು ಯಾವ ಪೊಲೀಸ್ ಬರ್ತಾನೆ ನಾನು ನೋಡ್ತೀನಿ. ನೀನು ಕರೆಸೋವಂಥ ಪೊಲೀಸರು ನನ್ನನ್ನು ಬಂದು ಮುಟ್ಟೋದಿರಲಿ, ನನ್ನ ಮುಂದೆ ನಿಂತು ಮಾತಾಡಲ್ಲ. ನಾನು ನಾಯಿಗಳಿಗೆ ಬಿಸ್ಕೆಟ್ ಹಾಕೋ ಥರ ಪೊಲೀಸರಿಗೆ ದುಡ್ಡು ಬಿಸಾಕ್ತೀನಿ. ಇಲ್ಲಿರೋ ಸುತ್ತಮುತ್ತ ಎಲ್ಲ ಪೊಲೀಸ್ ಆಫೀಸರ್ಗಳು ನನ್ನ ಜೇಬಲ್ಲಿದ್ದಾರೆ, ಯಾರೂ ನನ್ನ ಮುಂದೆ ಬಂದು ಕೆಮ್ಮೋ ಹಾಗಿಲ್ಲ. ಇದೆಲ್ಲ ನಿನ್ನ ಮಣ್ಣಿಂದ ತೆಗೆದಾಕ್ಬಿಡು, ನಾನು ಹೇಳ್ದಂತೆ ಕೇಳು, ನನ್ನ 3ನೇ ಹೆಂಡತಿ ಆಗು, ನಿನಗೆ 2 ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿ ರಾಜ್ಗೋಪಾಲ್ ಅಲ್ಲಿಂದ ಹೊರಟೋಗ್ತಾನೆ. ಇವರೆಲ್ಲ ಹೋದ ನಂತರ ಗಂಡ ಹೆಂಡತಿ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ರಾಜ್ಗೋಪಾಲ್ನ ಕೈಯಿಂದ ಬಚಾವಾಗೋದು ಹೇಗೆ ಅಂತ. ರಾಜ್ಗೋಪಾಲ್ ಓಪನ್ ಆಗಿ ಹೇಳ್ತಾ ಇದ್ದಾನೆ, ಇಡೀ ಚೆನ್ನೈನ ಪೊಲೀಸರು ನನ್ನ ಜೇಬಲ್ಲಿದ್ದಾರೆ, ಅವರು ನನಗೇನು ಮಾಡೋಕ್ಕಾಗಲ್ಲ ಅಂತ. ಅಂದರೆ ಇವ್ರಿಗೆ ಅರ್ಥ ಆಗಿರುತ್ತೆ, ಪೊಲೀಸರು ನಮಗೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ಈಗ ಇವರಿಗೆ ಒಂದೇ ಒಂದು ದಾರಿ ಉಳಿದಿರುತ್ತೆ. ಇವರು ತಮ್ಮ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾರೆ, ಕೈಗೆ ಸಿಕ್ಕದಷ್ಟು ದುಡ್ಡುಗಳನ್ನ ಎತ್ಕೊಂಡು ಈಗ ಇವರು ಮನೆಯಿಂದ ಹೊರಟೇ ಬಿಡ್ತಾರೆ. ಇಲ್ಲಿ ಇವರು ಒಂದು ಪ್ಲಾನ್ ಮಾಡ್ಕೊಂಡು ಹೊರಟಿದ್ರೆ ರಾಜ್ಗೋಪಾಲ್ ಇವ್ರಿಗಾಗಿ ಬೇರೆ ಇನ್ನೊಂದು ಬಲೆ ಹಿಡಿದಿರ್ತಾನೆ. ಇವರು ಸ್ವಲ್ಪ ದೂರ ನಡ್ಕೊಂಡು ಹೋಗಿರ್ತಾರೆ. ಅಲ್ಲಿ ರಾಜ್ಗೋಪಾಲ್ನ ರೌಡಿಗಳು ಕಾಯ್ತಾ ಇರ್ತಾರೆ. ಈ ರೌಡಿಗಳು ಯಾರಂದರೆ, ಈ ರೌಡಿಗಳು ಹಗಲೊತ್ತಲ್ಲಿ ರಾಜ್ಗೋಪಾಲ್ನ ಹೋಟೆಲ್ನಲ್ಲಿ ಮ್ಯಾನೇಜರ್ಗಳಾಗಿರ್ತಾರೆ. ರಾತ್ರಿ ಆಗ್ತಾ ಇದ್ದಂತೆ ರೌಡಿಗಳಾಗ್ಬಿಡ್ತಾರೆ. ಈ ರೌಡಿಗಳು ಇವರಿಬ್ಬರು ಹೋಗ್ತಾ ಇರೋದನ್ನು ನೋಡಿ ಇವರಿಬ್ಬರನ್ನ ಹಿಡ್ಕೊಂಡು ಒಂದು ಗೋಡನ್ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿಂದ ರಾಜ್ಗೋಪಾಲ್ಗೆ ಫೋನ್ ಮಾಡ್ತಾರೆ. ಇದಾದ 10 ನಿಮಿಷದ ನಂತರ ರಾಜ್ಗೋಪಾಲ್ ಆ ಸ್ಪಾಟ್ಗೆ ಬರ್ತಾನೆ. ಹೀಗೆ ಬರುವಾಗ ಮತ್ತೆ ಸ್ವಲ್ಪ ರೌಡಿಗಳನ್ನ ಜೊತೆಲಿ ಕರ್ಕೊಂಡು ಬರ್ತಾನೆ. ಹೀಗೆ ಬಂದಂಥವನು ಬಂದ ಹಾಗೆ ಪ್ರಿನ್ಸ್ ಕುಂತಿರ್ತಾನೆ. ಬಂದು ಅವನ ಕೆನ್ನೆ ಮೇಲೆ ಬಿಗ್ಗಿಯಾಗಿ ಒಂದು ದೋಸೆ ಕೊಡ್ತಾನೆ. ಏನೋ ನನ್ನ ಜೀವಜ್ಯೋತಿಗೆ ನೀನು ಕರ್ಕೊಂಡು ಓಡೋಗ್ತೀಯಾ, ನಿನ್ಗೆ ಎಷ್ಟು ಧೈರ್ಯ ಅಂತ ಅಲ್ಲೇ ಹಾಕ್ಕೊಂಡು ತುಣಿತಾ ಇರ್ತಾನೆ. ಇವನ ಜೊತೆ ಆ ರೌಡಿಗಳು ಸೇರ್ಕೊಂಡು ಹೊಡಿತಾ ಇರ್ತಾರೆ. ಈ ಥರ ಹೊಡಿತಾ ಇರುವಾಗ ಅಲ್ಲಿ ಪ್ರಿನ್ಸ್ ಬಿದ್ದು ನರಳ್ತಾ ಇರ್ತಾನೆ.
ಜೀವ್ ಜ್ಯೋತಿ ದೂರ ಕುತ್ಕೊಂಡು ಅಳ್ತಾ ಇರ್ತಾಳೆ. ಪ್ರಿನ್ಸ್ ನನ್ನ ಕಾಪಾಡು ಅಂತ ತನ್ನ ಕೈಯನ್ನು ಜೀವ್ ಜ್ಯೋತಿ ಕಡೆ ಮುಂದೆ ಮಾಡಿದ್ರೆ ಅವಳನ್ನು ಮುಟ್ಟಿದ್ರೆ ನಿನ್ನ ಕೈ ಇಲ್ಲೇ ಕತ್ತರಿಸ್ಬಿಡ್ತೀನಿ ಅಂತ ಅವನ ಕೈಯನ್ನು ಕೆಳಗಡೆ ಹಾಕ್ಕೊಂಡು ರಾಜ್ಗೋಪಾಲ್ ಅಲ್ಲೇ ತುಣ್ದಾಕ್ಬಿಡ್ತಾನೆ. ಈ ಥರ ಇವರೆಲ್ಲ ಸೇರಿಕೊಂಡು ಪ್ರಿನ್ಸ್ಗೆ ತುಂಬ ಹೊಡಿತಾರೆ. ಅವನ ಮೈ ಕೈಯೆಲ್ಲ ನೋವು ಮಾಡ್ಬಿಡ್ತಾರೆ. ಇನ್ನೊಂದು ಕಡೆ ಜೀವ್ ಜ್ಯೋತಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ರಾಜ್ಗೋಪಾಲ್ ಅಲ್ಲಿಂದ ಹೊರಟು ಜೀವ್ ಜ್ಯೋತಿ ಹತ್ರ ಹೋಗ್ತಾನೆ. ನೀನು ಇವನ ಜೊತೆ ಸೇರಿಕೊಂಡು ಓಡೋದಕ್ಕೆ ಹೋಗ್ತಾ ಇದೆಯಾ, ನೀನು ಎಲ್ಲೇ ಓಡಿದ್ರು ನಿನಗೆ ಬಿಡೋಲ್ಲ, ಅಲ್ಲಿಂದನೇ ಎತ್ಕೊಂಡು ಬರ್ತೀನಿ. ನಿನಗೆ ಕೊನೆ ಸಲ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನೀನು ನನ್ನ 3ನೇ ಹೆಂಡತಿ ಆಗು, ಇಲ್ಲಾಂದರೆ ನಾನು ನಿನ್ನ ಜೊತೆ ಏನು ಮಾಡಬೇಕು ಅದನ್ನು ಇಲ್ಲೇ ಮಾಡ್ತೀನಿ. ಆದರೆ ನಾನು ಒಳ್ಳೆ ಥರದಲ್ಲಿ ನಿನಗೆ ಮದುವೆ ಆಗಬೇಕು, ನಿನ್ನನ್ನು 3ನೇ ಹೆಂಡತಿ ಮಾಡ್ಕೋಬೇಕು ಅಂತಿದ್ದೀನಿ. ನೀನು ನನ್ನ ಮಾತಿಗೆ ಬೆಲೆ ಕೊಟ್ಟರೆ ಸರಿ, ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ನಿನಗೆ ಕೊನೆಯದಾಗಿ ಒಂದೇ ಒಂದು ವಾರ ಟೈಮ್ ಕೊಡ್ತೀನಿ. ಇದು ಟೈಮ್ ಅಂತ ತಿಳ್ಕೊಬೇಡ, ಇದು ಡೆಡ್ಲೈನ್ ಅಂತ ತಿಳ್ಕೊ. ಆಮೇಲೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ವಾರದಲ್ಲಿ ನೀನು ಸರಿಯಾಗಿ ಯೋಚನೆ ಮಾಡಿ ಸರಿಯಾಗಿ ಡಿಸೈಡ್ ಮಾಡು. ನೀನು ಏನೇ ಡಿಸೈಡ್ ಮಾಡಿದ್ರು ನನ್ನ 3ನೇ ಹೆಂಡತಿ ಆಗಲೇಬೇಕು, ಇಲ್ಲಾಂದರೆ ನಾನು ಏನು ಮಾಡೋದಕ್ಕೂ ಹೆಸಲ್ಲ. ಸರಿ, ಈಗ ಮನೆಗೆ ಹೋಗು, ಅವನಿಗೂ ಕರ್ಕೊಂಡೋಗು ಅಂತ ಇವರಿಬ್ರನ್ನ ಮನೆಗೆ ಕಳಿಸ್ತಾನೆ. ಈಗ ಇವರಿಬ್ಬರು ಅಲ್ಲಿಂದ ಮನೆಗೆ ಬರ್ತಾರೆ. ಮಾರನೇ ದಿನ ಬೆಳಗಾಗುತ್ತೆ. ಅದೇ ಮಾರನೇ ದಿನ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಆವತ್ತು ಮಧ್ಯಾಹ್ನ ಜೀವ್ ಜ್ಯೋತಿಗೆ ಡೇನಿಯಲ್ ಅಂತ ಒಬ್ಬ ರೌಡಿ ಇರ್ತಾನೆ. ಅವನು ಫೋನ್ ಮಾಡ್ತಾನೆ. ಈ ಡೇನಿಯಲ್ ಯಾರು ಅಂದರೆ ಇವನು ರಾಜ್ಗೋಪಾಲ್ನ ರೌಡಿಗಳಲ್ಲಿ ಇವನೊಂಥರ ಕ್ಯಾಪ್ಟನ್ ಥರ ಕೆಲಸ ಮಾಡ್ತಾ ಇರ್ತಾನೆ. ಇವನು ಜೀವ್ ಜ್ಯೋತಿಗೆ ಫೋನ್ ಮಾಡಿರ್ತಾನೆ, ಆದರೆ ಹೆದರ್ಸೋದಕ್ಕಲ್ಲ, ಹೆಲ್ಪ್ ಮಾಡೋದಕ್ಕೆ. ಅವನು ಜೀವ್ ಜ್ಯೋತಿಗೆ ಹೇಳ್ತಾನೆ, ನೋಡು ನೀನೇನಾದರೂ ಮಾಡಿ ಚೆನ್ನೈ ಪೊಲೀಸ್ ಕಮಿಷನರ್ ಹತ್ರ ಹೋಗು, ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡು. ನಿನಗೆ ಈ ಲೋಕಲ್ ಪೊಲೀಸರೆಲ್ಲ ಹೆಲ್ಪ್ ಮಾಡೋದಕ್ಕಾಗಲ್ಲ, ಅವರೆಲ್ಲ ರಾಜ್ಗೋಪಾಲ್ ಹತ್ರ ಮಾರೋಗಿದ್ದಾರೆ. ಅವರೆಲ್ಲ ರಾಜ್ಗೋಪಾಲ್ ಯಾವ ಥರ ಹೇಳ್ತಾನೆ ಆ ಥರ ಕೇಳ್ತಾರೆ. ನೀನು ನಾನು ಹೇಳ್ದಂತೆ ಕಮಿಷನರ್ ಹತ್ರ ಹೋಗು, ಅಲ್ಲೋಗಿ ಕಂಪ್ಲೇಂಟ್ ಕೊಡು, ಅವ್ರು ಏನಾದರೂ ನಿನಗೆ ಹೆಲ್ಪ್ ಮಾಡ್ತಾರೆ ಅಂತ ಡೇನಿಯಲ್ ಒಂದು ಐಡಿಯಾ ಕೊಡ್ತಾನೆ. ಸರಿ ಅಂತ ಗಂಡ ಹೆಂಡತಿ ಹೊರಗಡೆ ಹೋಗೋದಕ್ಕೆ ಹೋದರೆ ಅಲ್ಲಿ ರೌಡಿಗಳು ಕಾಯ್ತಾ ಕುಂತಿರ್ತಾರೆ. ಸ್ವಲ್ಪ ಹೊತ್ತು ಕಾಯ್ತಾರೆ. ಹಾಗೋ ಹೀಗೋ ಐಡಿಯಾ ಮಾಡಿಕೊಂಡು ಈ ಗಂಡ ಹೆಂಡತಿ ಅಲ್ಲಿಂದ ಓಡೋಗ್ತಾರೆ. ಚೆನ್ನೈನ ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸರಿಯಾಗಿ 30 ಪೇಜ್ಗಳ ಕಂಪ್ಲೇಂಟ್ ಕೊಡ್ತಾರೆ. ಆನಂತರ ಮನೆಗೆ ವಾಪಸ್ ಬರ್ತಾ ಇರ್ತಾರೆ. ಇವರು ಮನೆಗೆ ವಾಪಸ್ ಬರುವಾಗ ನೋಡ್ತಾರೆ, ಇವರ ಮನೆ ಮುಂದೆ ಇನ್ನೂ ಹೆಚ್ಚಿನ ರೌಡಿಗಳು ಇವ್ರನ್ನ ಕಾಯ್ತಾ ಇರ್ತಾರೆ. ಇವರಿಬ್ಬರು ಮನೆಯಿಂದ ಓಡೋಗಿರೋಂಥ ವಿಷಯ ಅವ್ರಿಗೆ ಗೊತ್ತಾಗಿರುತ್ತೆ. ಅದಕ್ಕಾಗಿ ಇಷ್ಟು ರೌಡಿಗಳಲ್ಲಿ ಕಾಯ್ತಾ ಇರ್ತಾರೆ. ಜೀವ್ ಜ್ಯೋತಿ ಅಲ್ಲಿಂದ ಸ್ವಲ್ಪ ದೂರ ಬಂದು ಒಂದು ಮರೆಯಲ್ಲಿ ನಿಂತ್ಕೊಂಡು ಡೇನಿಯಲ್ಗೆ ಫೋನ್ ಮಾಡ್ತಾಳೆ. ಈ ಥರ ಇಷ್ಟು ರೌಡಿಗಳು ನಮ್ಮ ಮನೆ ಮುಂದೆ ಬಂದಿದ್ದಾರೆ, ಬಂದು ಏನಾದರೂ ಹೆಲ್ಪ್ ಮಾಡಿ ಅಂತ. ಆಗ ಡೇನಿಯಲ್ ಹೇಳ್ತಾನೆ, ಈಗ ರಾಜ್ಗೋಪಾಲ್ಗೆ ತುಂಬ ಕೋಪ ಇದೆ, ನೀವೊಂದು 5-6 ದಿನ ತಲೆ ಮರೆಸ್ಕೊಳ್ಳಿ, ಮನೆಗೆ ಹೋಗಬೇಡಿ ಅಂತ ಹೇಳ್ತಾನೆ. ಸರಿ ಅಂತ ಪ್ರಿನ್ಸ್ ಮತ್ತು ಜೀವ್ ಜ್ಯೋತಿ ಅಲ್ಲಿಂದ ಓಡೋಗ್ತಾರೆ. ಅಲ್ಲಿಂದ ಓಡಿ ದೂರ ಒಂದು ಹೋಟೆಲ್ ಬರ್ತಾರೆ. ಅಲ್ಲಿ ಒಂದು ರೂಮ್ ಮಾಡಿಕೊಂಡು ಒಂದು 5-6 ದಿನ ಅಲ್ಲೇ ಕಾಯ್ತಾ ಇರ್ತಾರೆ. ಇವರು ಈ 5-6 ದಿನ ರೂಮಿಂದ ಹೊರಗಡೆ ಕೂಡ ಬರ್ತಾ ಇರಲ್ಲ. ಇವರು 5-6 ದಿನ ಅಲ್ಲಿ ಯಾಕೆ ಕಾಯ್ತಾರೆ ಅಂದರೆ, ಇವರು ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ. ಆ ಪೊಲೀಸ್ ಕಮಿಷನರ್ ಇವ್ರಿಗೆ ಏನಾದರೂ ಹೆಲ್ಪ್ ಮಾಡ್ಬೋದು ಅಂತ. ಆದರೆ 5-6 ದಿನ ಕಳೆಯುತ್ತೆ, ಇಲ್ಲಿ ಯಾವುದೇ ಆದಂಥ ಒಂದು ದೊಡ್ಡ ನ್ಯೂಸ್ ಬರ್ತಾ ಇಲ್ಲ. ಜೀವ್ ಜ್ಯೋತಿಗೆ ಅನಿಸುತ್ತೆ ಈ ಪೊಲೀಸ್ ಕಮಿಷನರ್ ಕೈಯಿಂದ ಕೂಡ ಯಾವುದೇ ಆದಂಥ ಒಂದು ಹೆಲ್ಪ್ ಸಿಗಲ್ಲ ಅಂತ. ಇವಳು ಮತ್ತೆ ಡೇನಿಯಲ್ಗೆ ಫೋನ್ ಮಾಡ್ತಾಳೆ. ನೀವು ಹೇಳ್ದಂತೆ ನಾವು ಹೋಗಿ ಪೊಲೀಸ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು, ಅವರು ನಮಗೇನು ಹೆಲ್ಪ್ ಮಾಡ್ತಾ ಇಲ್ಲ. ನನಗೆ ಯಾವ್ದಾದ್ರು ಒಬ್ಬ ಪ್ರೆಸ್ ರಿಪೋರ್ಟರ್ ಇದ್ದರೆ ಕರ್ಕೊಂಡು ಬನ್ನಿ, ಅವ್ರು ಏನಾದರೂ ನನಗೆ ಹೆಲ್ಪ್ ಮಾಡ್ಬೋದು, ನಾನು ಅವ್ರ ಮುಂದೆ ಎಲ್ಲ ಹೇಳ್ಕೊತೀನಿ ಅಂತ ಹೇಳ್ತಾಳೆ. ಡೇನಿಯಲ್ ಸರಿ, ನಾನು ಯಾವ್ದಾದ್ರು ಒಂದು ಅರೇಂಜ್ ಮಾಡ್ತೀನಿ ಅಂತ ಫೋನ್ ಕಟ್ ಮಾಡ್ತಾನೆ. ಅದೇ ಸಂಜೆ ಡೇನಿಯಲ್ ಮತ್ತೆ ಜೀವ್ ಜ್ಯೋತಿಗೆ ಫೋನ್ ಮಾಡ್ತಾನೆ. ನೀವು ಹೇಳ್ದಂತೆ ನಾನೊಬ್ಬ ಪ್ರೆಸ್ ರಿಪೋರ್ಟರ್ ರೆಡಿ ಮಾಡಿದ್ದೀನಿ, ಅವರು ನಿಮಗೆ ಗ್ಯಾರಂಟಿ ಹೆಲ್ಪ್ ಮಾಡ್ತಾರೆ. ನಾಳೆ ಸಂಜೆ ಇದೇ ಟೈಮ್ಗೆ ನೀವು ಹೋಟೆಲಿಂದ ಹೊರಟು ಒಂದು ಕಾರ್ ಮಾಡ್ಕೊಳ್ಳಿ, ಚೆನ್ನೈ ಪಾಂಡಿಚೇರಿ ಹೈವೇಲಿ ಬನ್ನಿ. ನಾನು ಆ ಪ್ರೆಸ್ ರಿಪೋರ್ಟರಲ್ಲಿ ಕಾಯ್ತಾ ಇರ್ತೀವಿ. ಆ ಪ್ರೆಸ್ ರಿಪೋರ್ಟರ್ ಮುಂದೆ ನೀವೆಲ್ಲ ಹೇಳ್ಕೊಳ್ಳಿ, ಅವ್ರು ನಿಮಗೆ ಗ್ಯಾರಂಟಿ ಹೆಲ್ಪ್ ಮಾಡ್ತಾರೆ. ನಾಳೆ ಸಂಜೆ ಹೋಟೆಲಿಂದ ಹೊರಡಿ ಅಂತ ಹೇಳ್ತಾನೆ. ಸರಿ ಅಂತ ಮಾರನೇ ದಿನ ಸಂಜೆ ಹೊತ್ತಲ್ಲಿ ಗಂಡ ಹೆಂಡತಿ ಒಂದು ಬಾಡಿಗೆ ಕಾರ್ ಮಾಡಿಕೊಂಡು ಡೇನಿಯಲ್ ಹೇಳ್ದಂಥ ಚೆನ್ನೈ ಪಾಂಡಿಚೇರಿ ಹೈವೇ ಹತ್ರ ಹೊರಟೇ ಬಿಡ್ತಾರೆ. ಆ ಕಾರ್ ಇನ್ನೂ ಹೈವೇಯಲ್ಲಿ ಓಡ್ತಾ ಇರುತ್ತೆ. ಡೇನಿಯಲ್ ಹೇಳ್ದಂಥ ಸ್ಪಾಟ್ ಇನ್ನೂ ಬಂದಿರಲ್ಲ. ಆ ಕಾರ್ ಆ ಥರ ಹೋಗ್ತಾ ಇರುವಾಗ ಈ ಕಾರ್ಗೆ ಮುಂದೆಯಿಂದ ಒಂದು ಕಾರ್ ಬಂದು ಮತ್ತು ಹಿಂದೆಯಿಂದ ಒಂದು ಕಾರ್ ಬಂದು ಜಾಮ್ ಮಾಡ್ಕೋತಾರೆ. ಆ ಕಾರನ್ನು ನಿಲ್ಲಿಸ್ಬಿಡ್ತಾರೆ. ಈ 3 ಕಾರ್ಗಳು ನಿಂತಾಗ ಮೊದಲನೇ ಕಾರ್ನಿಂದ ರಾಜ್ಗೋಪಾಲ್ನ ರೌಡಿಗಳು ಇಳಿದು ಬರ್ತಾರೆ. ಹಿಂದಿನ ಕಾರ್ನಿಂದ ಡೇನಿಯಲ್ ಇಳಿದು ಬರ್ತಾನೆ. ಡೇನಿಯಲ್ ಇವರಿಬ್ಬರಿಗೆ ಮೋಸ ಮಾಡಿರ್ತಾನೆ. ಹೋಟೆಲಿಂದ ಹೊರಗಡೆ ಬಂದು ಹೈವೇ ಹತ್ರ ಈ ಸ್ಪಾಟ್ಗೆ ಬರಲಿ ಅಂತ ಡೇನಿಯಲ್ ಇಷ್ಟೆಲ್ಲ ಆಟ ಆಡಿರ್ತಾನೆ. ಇದನ್ನು ನೋಡ್ತಾ ಇದ್ದಂತಹ ಪ್ರಿನ್ಸ್ ಮತ್ತು ಜೀವ್ ಜ್ಯೋತಿಗೆ ಇದೊಂದು ತುಂಬ ದೊಡ್ಡ ಶಾಕ್ ಆಗಿರುತ್ತೆ. ಇವರು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲ್ಲ ಡೇನಿಯಲ್ ನಮ್ಮ ಜೊತೆ ಈ ಥರ ಮಾಡ್ತಾನೆ ಅಂತ. ಈಗ ಕಾರ್ನಿಂದ ಕೆಳಗಿಳಿದಂಥ ರೌಡಿಗಳು ಜೀವ್ ಜ್ಯೋತಿ ಕುಂತಿದ್ದಂಥ ಕಾರ್ ಹತ್ರ ಬರ್ತಾರೆ. ಇವರಿಬ್ರನ್ನ ಕಾರ್ನಿಂದ ಹೊರಗಡೆ ಎಳಿತಾರೆ. ಈ ಸಲ ಇವರಿಬ್ರಿಗೂ ಚೆನ್ನಾಗಿ ಹೊಡಿತಾರೆ. ಪ್ರಿನ್ಸ್ಗಂತೂ ಹೊಡಿತಾನೆ ಇರ್ತಾರೆ. ಈ ಸಲ ಜೀವ್ ಜ್ಯೋತಿಗೂ ಕೂಡ ರಿಪೇರಿ ಬೀಳುತ್ತೆ. ಇದೇ ಥರ ಸುಮಾರು ಹೊತ್ತು ಹೊಡಿತಾರೆ. ಇದಾದ ನಂತರ ಇವರಿಬ್ಬರನ್ನ ಡಿವೈಡ್ ಮಾಡ್ತಾರೆ. ಒಂದು ಕಾರಲ್ಲಿ ಜೀವ್ ಜ್ಯೋತಿ ಇದ್ದರೆ ಇನ್ನೊಂದು ಕಾರಲ್ಲಿ ಪ್ರಿನ್ಸ್ನ ಕುಂಡಿಸ್ತಾರೆ.
ಪ್ರಿನ್ಸ್ ಇದ್ದಂಥ ಕಾರಲ್ಲಿ ಡೇನಿಯಲ್ ಇರ್ತಾನೆ. ಈಗ ಇವೆರಡು ಕಾರ್ಗಳು ಯೂ ಟರ್ನ್ ಮಾಡಿಕೊಂಡು ಚೆನ್ನೈ ಕಡೆ ಮತ್ತೆ ರನ್ ಆಗುತ್ತೆ. ಹೀಗೆ ಇವೆರಡು ಕಾರ್ಗಳು ಸ್ವಲ್ಪ ದೂರ ಬಂದಿರುತ್ತೆ. ರೋಡ್ ಸೈಡಲ್ಲಿ ರಾಜಗೋಪಾಲ್ ನಿಂತಿರ್ತಾನೆ. ರಾಜಗೋಪಾಲ್ ಬಂದು ಜೀವ್ ಜೊತೆ ಕುಂತಿದ್ದಂಥ ಕಾರಲ್ಲಿ ಹತ್ತು ಕುತ್ಕೋತಾನೆ. ಹೀಗೆ ಕಾರ್ ಹತ್ತುತ್ತಾ ಇದ್ದಂತೆ ಅವನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಂತಹ ಪೇಪರ್ ತೋರಿಸ್ತಾನೆ. ನೀನು ಪೊಲೀಸ್ ಕಮಿಷನರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಆ ಕಾಪಿ ಇದು ತಗೊಂಡು ನೀನೇ ಮಾಡಿಕೊ ಅಂತ ಕೈ ಕೊಡ್ತಾನೆ. ನೋಡ್ದ, ನೀನು ಎಲ್ಲೇ ಹೋಗಿ ಏನೇ ಕಂಪ್ಲೇಂಟ್ ಮಾಡಿದ್ರು ನೀನು ನನಗೇನು ಮಾಡೋಕ್ಕಾಗಲ್ಲ, ನೀನು ನಾನು ಹೇಳ್ದಂತೆ ಕೇಳಬೇಕಷ್ಟೇ ಅಂತ ಹೇಳ್ತಾನೆ. ಈಗ ಮತ್ತೆ ಇವೆರಡು ಕಾರ್ಗಳು ಓಡೋದಕ್ಕೆ ಶುರು ಆಗುತ್ತೆ. ಇವೆರಡು ಕಾರ್ಗಳು ಓಡ್ತಾ ಇರುವಾಗ ಜೀವ್ ಜೊತೆ ಹಿಂದೆ ತಿರುಗಿ ನೋಡ್ತಾ ಇರ್ತಾಳೆ, ಪ್ರಿನ್ಸ್ ಕುಂತಿದ್ದಂಥ ಕಾರ್ ಹಿಂದೆ ಬರ್ತಾ ಇದೆ ಅಲ್ವಾ ಅಂತ. ಹೀಗೆ ಸ್ವಲ್ಪ ದೂರದವರೆಗೆ ಪ್ರಿನ್ಸ್ ಕುಂತಿದ್ದಂಥ ಕಾರ್ ಜೀವ್ ಜೊತೆ ಹಿಂದೆ ಬರ್ತಾ ಇರುತ್ತೆ. ಆದರೆ ಸ್ವಲ್ಪ ದೂರ ಹೋದ ನಂತರ ಆ ಪ್ರಿನ್ಸ್ ಕುಂತಿದ್ದಂಥ ಕಾರ್ ಜೀವ್ ಜೊತೆಗೆ ಕಾಣಿಸಲ್ಲ. ಹೀಗೆ ಜೀವ್ ಜೊತೆ ತಿರುಗಿ ನೋಡ್ತಾ ಇರೋದನ್ನ ರಾಜಗೋಪಾಲ್ ನೋಡ್ತಾನೆ. ನೋಡ್ಬಿಟ್ಟು ನೀನೇನು ಹೆದರ್ಬೇಡ, ನಾನು ಜೊತೆಯಲ್ಲಿದ್ದೀನಿ, ಪ್ರಿನ್ಸ್ಗೆ ಏನೂ ಆಗಲ್ಲ ಅಂತ ಹೇಳ್ತಾನೆ. ಒಟ್ಟಿನಲ್ಲಿ ಈಗ ಪ್ರಿನ್ಸ್ ಕುಂತಿದ್ದಂಥ ಕಾರ್ ಇವ್ರ ಹಿಂದೆ ಬರ್ತಾ ಇಲ್ಲ, ಅದೆಲ್ಲೋ ಮಾಯ ಆಗ್ಬಿಟ್ಟಿರುತ್ತೆ. ಈಗ ಇದೊಂದೇ ಕಾರ್ ಮಾತ್ರ ಹೋಗ್ತಾ ಇರುತ್ತೆ. ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಇರ್ತಾರೆ. ಚೆನ್ನೈ ಬಿಟ್ಟು ಇವರು ಎಷ್ಟು ದೂರ ಹೋಗ್ತಾರೆ ಅಂದರೆ ಒಂದು ರಾತ್ರಿ ಕಳೆದು ಬೆಳಗಾಗುತ್ತೆ. ಹೀಗೆ ಬೆಳಗಾಗ್ತಾ ಇದ್ದಂತೆ ಇದೊಂದು ಕಾರ್ ಮಾತ್ರ ಅದ್ಯಾವುದೋ ಒಂದು ಹಳ್ಳಿ ಇರುತ್ತೆ, ಆ ಹಳ್ಳಿಯಲ್ಲಿ ಬಂದು ನಿಲ್ಲುತ್ತೆ. ಕಾರ್ನಿಂದ ರಾಜಗೋಪಾಲ್ ಮತ್ತು ಜೀವ್ ಜ್ಯೋತಿ ಇಬ್ಬರು ಇಳಿತಾರೆ. ಇವರಿಬ್ಬರು ನಡ್ಕೊಂಡು ಹೋಗುವಾಗ ಜೀವ್ ಜ್ಯೋತಿ ನೋಡ್ತಾಳೆ, ಆ ಊರಿನ ತುಂಬ ಬರೀ ಮಂತ್ರವಾದಿಗಳೇ ಇರ್ತಾರೆ. ಹೀಗೆ ರಾಜಗೋಪಾಲ್ ಕರ್ಕೊಂಡು ಹೋಗ್ತಾ ಒಂದು ಹಳೆ ಮನೆ ಇರುತ್ತೆ. ಆ ಮನೆ ಒಳಗಡೆ ಜೀವ್ ಜ್ಯೋತಿಯನ್ನು ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಬ್ಬ ಮಂತ್ರವಾದಿ ಇರ್ತಾನೆ. ಅವ್ನ ಮುಂದೆ ಜೀವ್ ಜ್ಯೋತಿನ ಕುಂಡಿಸ್ಬಿಟ್ಟು ಇವಳಿಗೆ ಪ್ರಿನ್ಸ್ನ ದೆವ್ವ ಮೆಟ್ಕೊಂಡಿದೆ, ಅದನ್ನು ಬಿಡಿಸು ಅಂತ ಹೇಳ್ತಾನೆ. ಆ ಮಂತ್ರವಾದಿ ಜೀವ್ ಜ್ಯೋತಿಗೆ ತಲೆ ಮೇಲೆ ಅದು ಯಾವುದೋ ಒಂದು ಪೇಸ್ಟ್ ಅಂದರೆ ಯಾವುದೋ ಒಂದು ಗಂಧ ಹಚ್ತಾನೆ. ಆನಂತರ ಯಾವುದೋ ಸುಮಾರು ಪೂಜೆಗಳನ್ನ ಮಾಡ್ತಾನೆ. ಇದೇ ಥರ ಪೂಜೆಗಳು ನಡೀತಾ ಇರುತ್ತೆ. ರಾಜಗೋಪಾಲ್ನ ಒಬ್ಬ ಹುಡುಗ ಬಂದು ರಾಜಗೋಪಾಲ್ ಕಿವಿಲಿ ಅದೇನೋ ಹೇಳ್ತಾನೆ. ಅವನೇನು ಹೇಳ್ತಾನೆ ಅಂದರೆ ಪ್ರಿನ್ಸ್ ಕಾರಿಂದ ತಪ್ಪಿಸ್ಕೊಂಡು ಓಡೋಗಿದ್ದಾನೆ ಅಂತ ಹೇಳ್ತಾನೆ. ಇದನ್ನು ಕೇಳಿದಾಗ ರಾಜಗೋಪಾಲ್ ಅದ್ರೋಗ್ತಾನೆ. ಇದೆಲ್ಲ ಪೂಜೆಗಳನ್ನ ಕ್ಯಾನ್ಸಲ್ ಮಾಡ್ತಾನೆ. ಬೇರೆ ಇನ್ನೊಂದು ಕಾರ್ ತರಿಸ್ತಾನೆ. ಆ ಕಾರ್ನಲ್ಲಿ ಜೀವ್ ಜ್ಯೋತಿನ ಕೂರಿಸ್ತಾನೆ. ನೀನು ಮನೆಗೆ ಹೋಗು ಅಂತ ಹೇಳ್ತಾನೆ. ಇಲ್ಲಿಂದ ಜೀವ್ ಜ್ಯೋತಿ ಮನೆಗೆ ವಾಪಸ್ ಬರ್ತಾಳೆ. ಈ ಥರ ಮನೆಗೆ ವಾಪಸ್ ಬರ್ತಾ ಇದ್ದಂತೆ ಜೀವ್ ಜ್ಯೋತಿ ಪ್ರಿನ್ಸ್ಗೆ ಸುಮಾರು ಸಲ ಫೋನ್ ಮಾಡ್ತಾಳೆ. ಆದರೆ ಅಲ್ಲಿ ಫೋನ್ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಜೀವ್ ಜ್ಯೋತಿಗೆ ಪ್ರಿನ್ಸ್ ಜೊತೆ ಏನಾಗಿದೆ ಅಂತ ಗೊತ್ತಾಗ್ತಾ ಇರಲ್ಲ. ಡೇನಿಯಲ್ಗೆ ಏನಾದ್ರು ಕೇಳೋಣ ಅಂದರೆ ಡೇನಿಯಲ್ ಈಗ ಇಷ್ಟು ದೊಡ್ಡ ಮೋಸ ಮಾಡಿದ್ದಾನೆ. ಇದೇ ಥರ ಜೀವ್ ಜ್ಯೋತಿ ಚಿಂತೆ ಮಾಡುವಾಗ ಮಧ್ಯಾಹ್ನದ ಹೊತ್ತಲ್ಲಿ ಜೀವ್ ಜ್ಯೋತಿಯ ಮನೆಯ ಫೋನ್ ರಿಂಗ್ ಆಗುತ್ತೆ. ಜೀವ್ ಜ್ಯೋತಿ ಫೋನ್ ಎತ್ತಿ ಮಾತಾಡಿದ್ರೆ ಆ ಕಡೆಯಿಂದ ಪ್ರಿನ್ಸ್ ಮಾತಾಡ್ತಾ ಇರ್ತಾನೆ. ಪ್ರಿನ್ಸ್ ಹೇಳ್ತಾನೆ, ರಾಜಗೋಪಾಲ್ ಈ ಪ್ರಿನ್ಸ್ನ ಕೊಲೆ ಮಾಡೋದಕ್ಕೆ 5 ಲಕ್ಷ ಡೇನಿಯಲ್ಗೆ ಕೊಟ್ಟಿರ್ತಾನಂತೆ. ಡೇನಿಯಲ್ ಮತ್ತು ಪ್ರಿನ್ಸ್ ಕಾರ್ನಲ್ಲಿ ಹೋಗುವಾಗ ತುಂಬ ದೂರದಲ್ಲಿ ಡೇನಿಯಲ್ ಕಾರ್ ನಿಲ್ಲಿಸ್ತಾನೆ. ಪ್ರಿನ್ಸನ್ನ ಕೆಳಗಿಳಿಸ್ತಾನೆ. ನೋಡು, ನಿನ್ನ ಜೀವ ಉಳಿಸಿದ್ದೀನಿ, ದೂರ ಎಲ್ಲಾದರೂ ಹೋಗಿ ಬದುಕೋ, ನೀನು ಕೊಲೆ ಮಾಡೋದಕ್ಕೆ ನನಗೆ ಮನಸ್ಸಾಗ್ತಾ ಇಲ್ಲ. ಆದರೆ ಒಂದು ಮಾತ್ರ ಜ್ಞಾಪಕ ಇಟ್ಕೋ, ನೀನು ಚೆನ್ನೈ ಕಡೆ ತಿರುಗಿ ನೋಡಬೇಡ. ಅಷ್ಟೇ ಅಲ್ಲ, ನಿನ್ನ ಜೀವನದಲ್ಲಿ ಜೀವ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಬೇಡ. ಇದು ನಿನಗೆ ಸಿಗ್ತಾ ಇರೋಂಥ ಕೊನೆ ಚಾನ್ಸ್ ಇದು. ನೀನು ಒಂದು ಪಕ್ಷ ಜೀವ್ ಜೊತೆಗೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋದರೆ ಅಲ್ಲಿ ಆಗುವಂಥ ಅನಾಹುತಕ್ಕೆ ನಾನು ಕಾರಣ ಅಲ್ಲ ಅಂತ ಹೇಳ್ತೇನೆ. ಜೀವ್ ಜೊತೆ ಕೇಳ್ತಾಳೆ, ಈಗ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅಂತ. ಅದಕ್ಕೆ ಪ್ರಿನ್ಸ್ ಹೇಳ್ತಾನೆ, ನಾನೊಂದು ಜಾಗದಲ್ಲಿದ್ದೀನಿ, ಆ ಜಾಗ ತುಂಬ ಸೇಫ್ ಆಗಿದೆ, ನೀನು ಆ ಜಾಗಕ್ಕೆ ಹೇಗಾದರೂ ಮಾಡಿ ಬಂದ್ಬಿಡು, ನಾವು ಇಲ್ಲಿಂದ ಎಲ್ಲಾದರೂ ದೂರ ಓಡೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಜೀವ್ ಜ್ಯೋತಿ ಹೇಳ್ತಾಳೆ, ಈ ಮನೆಯ ಸುತ್ತಮುತ್ತ 100 ರೌಡಿಗಳು ಕಾಯ್ತಾ ಇದ್ದಾರೆ, ನನ್ನ ಮನೆಯಿಂದ ಹೊರಗಡೆ ಬರೋದಕ್ಕೆ ಆಗಲ್ಲ. ಒಂದು ಪಕ್ಷ ನಾನು ಆ ಥರ ಬರೋದಕ್ಕೆ ಹೋದರೆ ಇವ್ರು ನನ್ನ ಹಿಂದೆ ಬರ್ತಾರೆ, ನೀನು ಗ್ಯಾರಂಟಿ ಹಾಕೋತೀಯ. ಅದಕ್ಕಿಂತ ಒಂದು ಒಳ್ಳೆ ಕೆಲಸ ಮಾಡೋಣ, ನೀನು ವಾಪಸ್ ಬಂದ್ಬಿಡು, ನಾವಿಬ್ಬರು ಬಿದ್ದು ಅಣ್ಣಾಚಿ ಕಾಲಿಗೆ ಬೇಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಪ್ರಿನ್ಸ್ಗೂ ಕೂಡ ಇದು ಸರಿ ಅನಿಸುತ್ತೆ. ಅವನು ವಾಪಸ್ ಬಂದೇ ಬಿಡ್ತಾನೆ. ಇವ್ರು ಮಾಡಿದ್ದಿದೆ ದೊಡ್ಡ ತಪ್ಪು. ಪ್ರಿನ್ಸ್ ವಾಪಸ್ ಬಂದ ನಂತರ ಜೀವ್ ಜ್ಯೋತಿ ಮತ್ತೆ ರಾಜಗೋಪಾಲ್ಗೆ ಫೋನ್ ಮಾಡ್ತಾಳೆ. ಪ್ರಿನ್ಸ್ ವಾಪಸ್ ಬಂದಿದ್ದಾನೆ, ಮನೆಗೆ ಬಾ, ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾಳೆ. ರಾಜಗೋಪಾಲ್ ಮನೆಗೆ ಬರ್ತಾನೆ. ರಾಜಗೋಪಾಲ್ ಈ ಥರ ಮನೆಗೆ ಬರ್ತಾ ಇದ್ದಂತೆ ಇವರಿಬ್ಬರು ರಾಜಗೋಪಾಲ್ನ ಕಾಲಿಗೆ ಬಿದ್ದು ಬೇಡ್ಕೋತಾರೆ. ರಾಜಗೋಪಾಲ್ ಮಾತ್ರ ಇವರಿಬ್ಬರ ಮೇಲೆ ಸ್ವಲ್ಪ ಕೂಡ ದಯೆ ತೋರಿಸಲ್ಲ. ಇವರಿಬ್ಬರನ್ನ ಒಂದು ರೂಮಲ್ಲಿ ಕೂಡ ಹಾಕ್ತಾನೆ. ಡೇನಿಯಲ್ ಎಲ್ಲಿದ್ದಾನೆ, ಕರ್ಕೊಂಡು ಬನ್ನಿ ಅಂತ ಅವನ ಬೇರೆ ರೌಡಿಗಳಿಗೆ ಹೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಡೇನಿಯಲ್ ಬರ್ತಾನೆ. ರಾಜಗೋಪಾಲ್ ಡೇನಿಯಲ್ಗೆ ಕೇಳ್ತಾನೆ, ನಾನು ನಿನಗೆ ಪ್ರಿನ್ಸ್ನ ಕೊಲೆ ಮಾಡೋದಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ನೀನು ಕೊಲೆ ಮಾಡ್ದೆ ಅಂತ ಕೇಳಿದ್ರೆ ಡೇನಿಯಲ್ ಹೌದು ಮಾಡಿದೆ ಅಂತ ಹೇಳ್ತಾನೆ. ರಾಜಗೋಪಾಲ್ ಕೇಳ್ತಾನೆ, ನೀನು ಯಾವ ಥರ ಕೊಲೆ ಮಾಡಿದೆ ಅಂದರೆ ಡೇನಿಯಲ್ ಯಾವುದಾವುದೋ ಕಥೆಗಳನ್ನ ಹೇಳ್ತಾನೆ. ರಾಜಗೋಪಾಲ್ ಡೇನಿಯಲ್ನ ಕೈ ಹಿಡ್ಕೋತಾನೆ. ಒಂದು ರೂಮ್ ಹತ್ರ ಕರ್ಕೊಂಡು ಹೋಗ್ತಾನೆ. ಆ ರೂಮ್ ಬಾಗಿಲು ಓಪನ್ ಮಾಡ್ತಾನೆ. ಆ ರೂಮ್ ಒಳಗಡೆ ಜೀವ್ ಜ್ಯೋತಿ ಮತ್ತು ಪ್ರಿನ್ಸ್ ಇಬ್ಬರು ಕುಂತಿರ್ತಾರೆ. ಇವರಿಬ್ರನ್ನ ನೋಡಿದಾಗ ಡೇನಿಯಲ್ಗೆ ಬೆವರು ಕಿತ್ಕೊಂಡು ಬಂದ್ಬಿಡುತ್ತೆ. ರಾಜಗೋಪಾಲ್ ಮತ್ತೆ ಇವರಿಬ್ರನ್ನ ಒಂದು ಕಾರಲ್ಲಿ ಕುಂಡಿಸ್ಕೋತಾನೆ. ಈ ಸಲ ಈ ಕಾರ್ ತುಂಬ ದೂರ ಹೋಗ್ತಾ ಇರುತ್ತೆ. ಈ ಥರ ಈ ಕಾರ್ ಹೋಗ್ತಾ ಇದ್ದರೆ ಹಿಂದಿಂದೆ ರಾಜಗೋಪಾಲ್ನ ರೌಡಿಗಳು ಕುಂತಿರುವಂಥ ಕಾರ್ ಕೂಡ ಫಾಲೋ ಮಾಡ್ತಾ ಇರುತ್ತೆ. ಹೀಗೆ ಇವೆರಡು ಕಾರ್ಗಳು ಒಂದು ದೂರ ಬೆಟ್ಟ ಇರುತ್ತೆ, ಆ ಬೆಟ್ಟದ ತುದಿಗೆ ಬರುತ್ತೆ. ಇವರಿಬ್ಬರನ್ನ ಕೆಳಗಿಳಿಸ್ತಾರೆ, ಮತ್ತೆ ಚೆನ್ನಾಗಿ ಹೊಡಿತಾರೆ. ಇದೆಲ್ಲ ಆದ ನಂತರ ರಾಜಗೋಪಾಲ್ ಪ್ರಿನ್ಸ್ ಕಡೆ ಒಂದು ಬೆಳ್ ತೋರಿಸ್ತಾನೆ. ಈ ಸಲ ನೀವು ಇವನನ್ನು ಮುಗಿಸ್ಲೇಬೇಕು, ಇಲ್ಲಾಂದರೆ ನಿಮ್ಗೆ ಯಾರಿಗೂ ನಾನು ಉಳಿಸಲ್ಲ ಅಂತ ತನ್ನ ರೌಡಿಗಳಿಗೆ ಒಂದು ವಾರ್ನಿಂಗ್ ಮಾಡ್ತಾನೆ. ಜೀವ್ ಜೊತೆಗೆ ತನ್ನ ಕಾರಲ್ಲಿ ಕುಂಡಿಸ್ಕೊತಾನೆ. ಅಲ್ಲಿಂದ ಹೊರಟೇ ಬಿಡ್ತಾನೆ. ಈಗ ಅಲ್ಲಿಂದ ಈ ಕಾರ್ ಹೊರಟು ಮತ್ತೆ ಆ ಮಾಟ ಮಂತ್ರದ ಹಳ್ಳಿಗೆ ಬರುತ್ತೆ.
ಅಲ್ಲಿ ಪೂಜೆಗೆ ಎಲ್ಲ ಥರ ತಯಾರಾಗಿರುತ್ತೆ. ಅಲ್ಲಿ ಒಬ್ಬ ಮಂತ್ರವಾದಿ ಇರ್ತಾನೆ. ಅವನು ಪ್ರಿನ್ಸ್ ಮತ್ತು ಜಿಯೋ ಜೊತೆಯ ಜಾತಕಗಳನ್ನ ನೋಡ್ತಾನೆ. ಇದನ್ನು ನೋಡ್ಬಿಟ್ಟು ನೀವು ಹೇಗೆ ಗಂಡ ಹೆಂಡತಿ ಆಗ್ತೀರಾ, ನಿಮ್ಮ ಜಾತಕಗಳನ್ನ ನೋಡಿದ್ರೆ ನೀವಿಬ್ಬರು ಅಣ್ಣ ತಂಗಿ ಮಾತ್ರ ಆಗ್ಬೋದು, ನೀವು ಗಂಡ ಹೆಂಡತಿ ಆಗೋ ಆಗಿಲ್ಲ ಅಂತ ಜಿಯೋ ಜೊತೆಗೆ ಕೊರಳಲ್ಲಿ ಯಾವುದೊಂದು ತಾಯ್ತಾ ಹಾಕ್ತಾನೆ. ಬೇಗ ಪೂಜೆಗಳನ್ನ ಮಾಡಿ ಮುಗಿಸ್ಬಿಡ್ತಾನೆ. 21 ವರ್ಷದ ಜಿಯೋ ಜೊತೆಗೆ ಇವನು ತನ್ನ ಕೊರಳಲ್ಲಿ ಯಾವ ತಾಯ್ತಾ ಹಾಕಿದ್ದಾನೆ, ಇವನು ಯಾವ ಪೂಜೆಗಳನ್ನ ಮಾಡಿದ್ದಾನೆ ಅಂತ ಗೊತ್ತಾಗಲ್ಲ. ಈಗ ಅಲ್ಲಿಂದ ಜಿಯೋ ಜ್ಯೋತಿ ಮತ್ತೆ ಮನೆಗೆ ವಾಪಸ್ ಬರ್ತಾಳೆ. ಜಿಯೋ ಜ್ಯೋತಿಯ ತಾಯಿ ಪೂಜೆಗಳನ್ನ ನೋಡಿ ಅರ್ಥ ಮಾಡ್ಕೋತಾರೆ. ಅವರು ಜಿಯೋ ಜ್ಯೋತಿಗೆ ಹೇಳ್ತಾರೆ, ಆ ಮಂತ್ರವಾದಿ ಏನು ಮಾಡಿರ್ತಾನೆ ಅಂದರೆ ಕೆಲವು ನಿಮಿಷದಲ್ಲಿ ಪ್ರಿನ್ಸ್ನ ಶ್ರಾದ್ದ ಮಾಡಿರ್ತಾನೆ. ಅದೇ ಪೂಜೆಯಲ್ಲಿ ಜಿಯೋ ಜ್ಯೋತಿಗೆ ರಾಜಗೋಪಾಲ್ ಜೊತೆ ಮದುವೆ ಕೂಡ ಮಾಡ್ಬಿಟ್ಟಿರ್ತಾನೆ. ಇದನ್ನು ಕೇಳಿದಾಗ ಜಿಯೋ ಜ್ಯೋತಿಗೆ ಮೈಯಲ್ಲಿರುವಂಥ ಶಕ್ತಿಯೆಲ್ಲ ಹೊರಟೋಗುತ್ತೆ. ಜಿಯೋ ಜ್ಯೋತಿಗೆ ಈಗ ಡಿಪ್ರೆಷನ್ ಆಗಿಬಿಡುತ್ತೆ. ಜಿಯೋ ಜ್ಯೋತಿ ಈಗ ಅನ್ನ ನೀರೆಲ್ಲ ಬಿಟ್ಬಿಡ್ತಾಳೆ. ಇದನ್ನು ನೋಡ್ತಾ ಜಿಯೋ ಜ್ಯೋತಿ ಮನೆಯವರು ನಾವು ಸುಮ್ಮನೆ ಹೀಗೆ ಇದ್ದರೆ ಜಿಯೋ ಜ್ಯೋತಿ ಕೂಡ ಸತ್ತೋಗ್ತಾಳೆ, ನಾವು ಸುಮ್ಮನಿದ್ರೆ ಆಗಲ್ಲ ಅಂತ ಜಿಯೋ ಜ್ಯೋತಿನ ಕರ್ಕೊಂಡು ಮನೆಯಿಂದ ಹೊರಗಡೆ ಬರ್ತಾರೆ. ಅಲ್ಲಿ ರೌಡಿಗಳಿರ್ತಾರೆ. ಮನೆಗೆ ಸ್ವಲ್ಪ ಸಾಮಾನು ಬೇಕು ತಗೋಬರ್ತೀವಿ ಅಂತ ಜಿಯೋ ಜ್ಯೋತಿನ ಕರ್ಕೊಂಡು ಬಸ್ ಸ್ಟ್ಯಾಂಡ್ ಬರ್ತಾರೆ. ಅಲ್ಲಿಂದ ಇವರು ತಮ್ಮ ಊರಿಗೆ ಹೊರಟ್ಬಿಡ್ತಾರೆ. ಹೀಗೆ ಇವರು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ತಮ್ಮ ಹಳ್ಳಿವರೆಗೆ ಹೋಗಿರ್ತಾರೆ. ಇನ್ನೇನು ಸ್ವಲ್ಪ ದೂರದಲ್ಲಿ ಇವ್ರ ಮನೆ ಇರುತ್ತೆ. ಆದರೆ ರಸ್ತೆಯಲ್ಲಿ ಪೊಲೀಸರು ಇವರನ್ನು ಕಾಯ್ತಾ ಇರ್ತಾರೆ. ಪೊಲೀಸರು ಇವರನ್ನು ಅರೆಸ್ಟ್ ಮಾಡ್ಕೋತಾರೆ. ಈಗ ಜಿಯೋ ಜ್ಯೋತಿ ಮನೆಯವರು ಪೊಲೀಸರು ಮುಂದೆ ಇಲ್ಲಿ ನಡೀತಾ ಇರುವಂಥ ಎಲ್ಲ ಸಿಚುವೇಶನ್ನ ಬುಡ್ಸಿ ಹೇಳ್ತಾರೆ. ಆ ಪೊಲೀಸರಿಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ, ನೀವು ಚೆನ್ನೈಗೆ ಬಂದು ರಾಜಗೋಪಾಲ್ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ, ನಾವು ಆಕ್ಷನ್ ತಗೋತೀವಿ ಅಂತ ಹೇಳ್ತಾರೆ. ಅದರಂತೆ ಜಿಯೋ ಜ್ಯೋತಿ ಚೆನ್ನೈಗೆ ಬರ್ತಾಳೆ. ಅಲ್ಲಿ ರಾಜಗೋಪಾಲ್ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾಳೆ. ಈ ಸಲ ಪೊಲೀಸರು ನಿಜವಾಗ್ಲೂ ಆಕ್ಷನ್ ತಗೋತಾರೆ. ಮೊದಲು ರಾಜಗೋಪಾಲ್ನ ರೌಡಿಗಳನ್ನ ಅರೆಸ್ಟ್ ಮಾಡ್ತಾರೆ. ಇಲ್ಲಿ ರಾಜಗೋಪಾಲ್ಗೂ ಗೊತ್ತಾಗ್ಬಿಡುತ್ತೆ ಈ ಸಲ ಪೊಲೀಸರನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ ಅಂತ. ಅದಕ್ಕಾಗಿ ರಾಜಗೋಪಾಲ್ ಖುದ್ದಾಗಿ ತಾನೇ ಬರ್ತಾನೆ, ಸರೆಂಡರ್ ಆಗ್ತಾನೆ. ರಾಜಗೋಪಾಲ್ಗೆ ಪೊಲೀಸರು ಮದ್ರಾಸ್ ಸೆಂಟ್ರಲ್ ಜೈಲಲ್ಲಿ ಇಟ್ಟಿರ್ತಾರೆ ವಿಚಾರಣೆಗೆ ಅಂತ. ರಾಜಗೋಪಾಲ್ನ ಮೊದಲನೇ ಹೆಂಡತಿ ವಲ್ಲಿಯಮ್ಮನಿಗೆ ಕರೆದು ವಿಚಾರಣೆ ಮಾಡಿದ್ರೆ ವಲ್ಲಿಯಮ್ಮನ್ ಹೇಳ್ತಾಳೆ, ನನಗೆ ಗೊತ್ತು ನನ್ನ ಗಂಡನಿಗೆ ಹೆಂಗಸರು ಹುಚ್ಚಿದೆ, ಆದರೆ ಅವನಿಗೆ ನಂಬ್ಕೊಂಡು ಸಾವಿರಾರು ಕುಟುಂಬಗಳು ಜೀವನ ಮಾಡ್ತಾ ಇದೆ, ಅವನ ತಪ್ಪನ್ನು ಕ್ಷಮಿಸ್ಬಿಡಿ, ಅವನನ್ನು ಹಾಗೆ ಬಿಟ್ಬಿಡಿ ಅಂತ ಕೇಳ್ತಾಳೆ. ಪೊಲೀಸರು ಇದೇ ಥರ ವಿಚಾರಣೆ ಮಾಡ್ತಾ ಡೇನಿಯಲ್ಗೆ ವಿಚಾರಣೆ ಮಾಡ್ತಾರೆ. ಆಗ ಡೇನಿಯಲ್ ಹೌದು ನಾನೇ ಪ್ರಿನ್ಸ್ನ ಕೊಲೆ ಮಾಡಿದ್ದು ಅಂತ ಒಪ್ಕೋತಾನೆ. ಈಗ ನೀನು ಎಲ್ಲಿ ಕೊಲೆ ಮಾಡಿದೆ, ಯಾವ ಸ್ಪಾಟಲ್ಲಿ ಬಿಸಾಕ್ದೆ ಅಂತ ಡೆಡ್ ಬಾಡಿಯನ್ನು ಬಿಸಾಕ್ದಂಥ ಜಾಗಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಪೊಲೀಸರಿಗೆ ಡೆಡ್ ಬಾಡಿ ಸಿಗಲ್ಲ. ಆದರೆ 2 ತಿಂಗಳಾದಮೇಲೆ 2 ಫಾರೆಸ್ಟ್ ಗಾರ್ಡ್ಗಳು ಪೊಲೀಸರಿಗೆ ಫೋನ್ ಮಾಡ್ತಾರೆ, ಇಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ಇಲ್ಲಿ ಒಬ್ಬರು ತಜ್ಞರು ಹೇಳೋ ಪ್ರಕಾರ ಕೊಡೈಕೆನಾಲ್ನಂಥ ಘಾಟ್ ಸೆಕ್ಷನ್ನಿಂದ ಯಾವ್ದಾದ್ರು ಒಂದು ಡೆಡ್ ಬಾಡಿಯನ್ನು ಕೆಳಗಡೆ ಬಿಸಾಕಿದ್ರೆ ಯಾವುದೇ ಕಾರಣಕ್ಕೂ ಆ ಡೆಡ್ ಬಾಡಿ ಸಿಗಲ್ಲ. ಆದರೆ ಇಲ್ಲಿ ರಾಜಗೋಪಾಲ್ನ ಬ್ಯಾಡ್ ಲಕ್ ಇರುತ್ತೆ. ಪ್ರಿನ್ಸ್ನ ಡೆಡ್ ಬಾಡಿಯನ್ನು ಕೆಳಗಡೆ ಬಿಸಾಕಿದಾಗ ಅದು 15 ಅಡಿ ಮಾತ್ರ ಕೆಳಗಡೆ ಹೋಗುತ್ತೆ. ಆ ಡೆಡ್ ಬಾಡಿ ಈ ಗಾರ್ಡ್ಗಳಿಗೆ ಸಿಕ್ಕಿರುತ್ತೆ. 2002 ಫೆಬ್ರವರಿಲಿ ಈ ಕೇಸ್ನ FIR ದಾಖಲಾಗುತ್ತೆ. ಜನವರಿ 2003ರಲ್ಲಿ ಈ ಕೇಸ್ನ ಟ್ರಯಲ್ ಶುರು ಆಗುತ್ತೆ. ರಾಜಗೋಪಾಲ್ ಈ ಕೇಸ್ಗೆ ಹೋಗುವಾಗ ಒಬ್ಬ ನ್ಯೂಸ್ ರಿಪೋರ್ಟರ್ ರಾಜಗೋಪಾಲ್ನ ನೋಡ್ಬಿಟ್ಟು ಹೇಳ್ತಾನೆ, ರಾಜಗೋಪಾಲ್ ಮುಖದ ಮೇಲೆ ಸ್ವಲ್ಪ ಕೂಡ ಟೆನ್ಷನ್ ಇರಲಿಲ್ವಂತೆ, ಅವನು ಈ ಕೇಸನ್ನು ತುಂಬ ತಮಾಷೆಯಾಗಿ ತಗೊಂಡಿರ್ತಾನಂತೆ. ಈ ನ್ಯೂಸ್ ರಿಪೋರ್ಟರ್ ರಾಜಗೋಪಾಲ್ಗೆ ಒಂದ್ಸಲ ಮಾತಾಡಿದಾಗ ರಾಜಗೋಪಾಲ್ ಹೇಳ್ತಾನಂತೆ, ನಾನು ಈ ಕೇಸ್ ಬಗ್ಗೆ ಏನು ಟೆನ್ಷನ್ ತಗೊಂಡಿಲ್ಲ, ಆರಾಮಾಗಿದ್ದೀನಿ, ನೀನು ಟೆನ್ಷನ್ ತಗೋಬೇಡ, ನೀನು ಆರಾಮಾಗಿರೋ, ನನಗೇನು ಆಗಲ್ಲ ಅಂತ ರಾಜಗೋಪಾಲ್ ಹೇಳಿಕೆ ಕೊಟ್ಟಿರ್ತಾನಂತೆ. ಇದ್ರ ನಡುವೆ ರಾಜಗೋಪಾಲ್ ಆಗಾಗ ಜಿಯೋ ಜ್ಯೋತಿಯ ಮನೆಗೆ ಹೋಗ್ತಾ ಇರ್ತಾನೆ. ಕೇಸನ್ನು ವಾಪಸ್ ತಗೋ ಅಂತ ಕೇಳ್ಕೊತಾ ಇರ್ತಾನೆ. ಆದರೆ ಈ ಸಲ ಬೆದರಿಸಿ ಅಲ್ಲ, ಕೆಲವೊಂದು ಆಫರ್ಗಳನ್ನ ಕೊಡ್ತಾನೆ. ನಾನು ನಿನಗೆ 6 ಲಕ್ಷ ರೂಪಾಯಿ ಕ್ಯಾಶ್ ಕೊಡ್ತೀನಿ ಅಂತಾನೆ. ಜಿಯೋ ಜ್ಯೋತಿ ಒಪ್ಪಲ್ಲ. ನನ್ನ ಸರ್ವಣ ಭವನ್ ಹೋಟೆಲಲ್ಲಿ ನಿನಗೆ ಮ್ಯಾನೇಜರ್ ಪೋಸ್ಟ್ ಕೊಡ್ತೀನಿ ಅಂತಾನೆ. ಜಿಯೋ ಜ್ಯೋತಿ ಒಪ್ಪಲ್ಲ. ಆದರೆ ರಾಜಗೋಪಾಲ್ ಈ ಥರ ಬರ್ತಾ ಇರೋದು ಹೋಗ್ತಾ ಇರೋದು, ಅವನು ಬಂದು ಈ ಥರ ಟಾರ್ಚರ್ ಕೊಡ್ತಾ ಇರೋದನ್ನು ನೋಡಿ ಜಿಯೋ ಜ್ಯೋತಿ ಮತ್ತೆ ರಾಜಗೋಪಾಲ್ ಮೇಲೆ ಒಂದು ಕಂಪ್ಲೇಂಟ್ ಕೊಡ್ತಾಳೆ. ಪೊಲೀಸರು ಮತ್ತೆ ರಾಜಗೋಪಾಲನ್ನ ಅರೆಸ್ಟ್ ಮಾಡ್ತಾರೆ. ಈ ಸಲ ರಾಜಗೋಪಾಲ್ ಸ್ವಲ್ಪ ದಿನ ಜೈಲಲ್ಲಿ ಇರ್ತಾನೆ. ರಾಜಗೋಪಾಲ್ ಹೇಳ್ತಾನಂತೆ 1 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಖರ್ಚು ಮಾಡ್ತಾ ಇದ್ದಂತೆ ಮನೆಯಿಂದ ಜೈಲಿಗೆ ಊಟ ತರಿಸ್ಕೊಳ್ಳೋದಕ್ಕೆ ಅಂತ. ಇಲ್ಲಿ ರಾಜಗೋಪಾಲ್ನ ಕೇಸ್ ನಡೀತಾ ಇರುವಾಗ ಜಿಲ್ಲಾ ಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ರಾಜಗೋಪಾಲ್ ಉದ್ದೇಶಪೂರ್ವಕವಾಗಿ ಪ್ರಿನ್ಸ್ನ ಕೊಲೆ ಮಾಡಿಲ್ಲ, ಅದಕ್ಕಾಗಿ ರಾಜಗೋಪಾಲ್ಗೆ 10 ವರ್ಷ ಜೈಲು ಶಿಕ್ಷೆ, 50 ಲಕ್ಷ ದಂಡ. ಈ ತೀರ್ಪಿಂದ ಚೆನ್ನೈ ಪೊಲೀಸರಿಗೆ ಸಮಾಧಾನ ಆಗಲ್ಲ. ಅವರು ಮದ್ರಾಸ್ ಹೈಕೋರ್ಟಲ್ಲಿ ಅಪೀಲ್ ಮಾಡ್ತಾರೆ. ಇಲ್ಲಿರುವಂಥ ಎಲ್ಲ ಸಾಕ್ಷಿಗಳನ್ನ ಹೈಕೋರ್ಟ್ ಮುಂದೆ ಇಡ್ತಾರೆ. ಈಗ ಅಲ್ಲಿ ಕೇಸ್ ನಡೆಯುತ್ತೆ. 2009ರವರೆಗೆ ಕೇಸ್ ನಡೆಯುತ್ತೆ. ಕೊನೆಗೆ 2009ರಲ್ಲಿ ಮದ್ರಾಸ್ ಹೈಕೋರ್ಟ್ ಒಂದು ತೀರ್ಪು ಕೊಡುತ್ತೆ. ಪ್ರಿನ್ಸ್ನ ಕೊಲೆಗೆ ನಿಜವಾದ ನೇರವಾದ ಕಾರಣ ರಾಜಗೋಪಾಲ್, ಆದ್ರಿಂದ ರಾಜಗೋಪಾಲ್ಗೆ ಜೀವಾವಧಿ ಶಿಕ್ಷೆಯನ್ನು ಹೈಕೋರ್ಟ್ ಅನೌನ್ಸ್ ಮಾಡಿಬಿಡುತ್ತೆ. ಇಲ್ಲಿ ಯಾವಾಗ ರಾಜಗೋಪಾಲ್ಗೆ ಜೀವಾವಧಿ ಶಿಕ್ಷೆ ಅನೌನ್ಸ್ ಆಗುತ್ತೆ, ಸರ್ವಣ ಭವನ್ ಹೋಟೆಲ್ನ ಪ್ರತಿಯೊಬ್ಬ ಸ್ಟಾಫ್ ಬಂದು ರಾಜಗೋಪಾಲ್ನ ಜೊತೆ ಹೋರಾಡೋದಕ್ಕೆ ಅಂತ ನಿಂತ್ಕೋತಾರೆ. 2009ರಲ್ಲಿ ರಾಜಗೋಪಾಲ್ ಸುಪ್ರೀಂ ಕೋರ್ಟಲ್ಲಿ ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಅಪೀಲ್ ಮಾಡ್ತಾನೆ. ಅದೇ 2009ರಲ್ಲಿ ಸುಪ್ರೀಂ ಕೋರ್ಟ್ ನಿನಗೆ ಆರೋಗ್ಯ ಸುಧಾರಿಸ್ಕೊಂಡು ಬಾ ಅಂತ ಬೇಲ್ ಕೊಟ್ಬಿಡ್ತಾರೆ. ಆದರೆ ಇವನಿಗೆ ಆರೋಗ್ಯ ಸುಧಾರಿಸ್ಕೊಂಡು ಬರೋದಕ್ಕೆ ಎಷ್ಟು ದಿನ ಬೇಕು, ಸರಿಯಾಗಿ 10 ವರ್ಷ ಕಳೆದೋಗುತ್ತೆ. 2019ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ರಾಜಗೋಪಾಲ್ಗೆ ಜೀವಾವಧಿ ಶಿಕ್ಷೆ ಅನೌನ್ಸ್ ಮಾಡುತ್ತೆ. ನೀನು ಇಂಥ ದಿನ ಬಂದು ಸರೆಂಡರ್ ಆಗುವಂಥ ಒಂದು ಡೇಟ್ ಕೊಡುತ್ತೆ. ಆದರೆ ಸರೆಂಡರ್ ಆಗೋದಕ್ಕೆ 4 ದಿನ ಮುಂಚೆ ರಾಜಗೋಪಾಲ್ ಹೋಗಿ ಒಂದು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿಬಿಡ್ತಾನೆ.
ರಾಜ್ಗೋಪಾಲ್ಗೆ ಇಲ್ಲಿವರೆಗೆ 72 ವರ್ಷ ವಯಸ್ಸಾಗಿರುತ್ತೆ. ಅವನಿಗೆ ಡಯಾಬಿಟಿಸ್ ಕಾಯಿಲೆ ಬೇರೆ ಇರುತ್ತೆ. ಇದನ್ನೇ ಮುಂದೆ ಇಟ್ಕೊಂಡು ಒಬ್ಬ ಲಾಯರ್ ಇರ್ತಾನೆ. ಅವನು ಸುಪ್ರೀಂ ಕೋರ್ಟಲ್ಲಿ ಒಂದು ಅಪೀಲ್ ಮಾಡ್ತಾನೆ. ರಾಜ್ಗೋಪಾಲ್ಗೆ ವಯಸ್ಸಾಗಿದೆ, ಅವನಿಗೆ ಡಯಾಬಿಟಿಸ್ ಕಾಯಿಲೆ ಇದೆ, ಅವನ ಸರೆಂಡರ್ ಡೇಟನ್ನು ಸ್ವಲ್ಪ ಡಿಲೇ ಮಾಡಿ ಅಂತ ಕೇಳ್ಕೊತಾನೆ. ಅದೇ ದಿನ ರಾಜ್ಗೋಪಾಲ್ಗೆ ಆಂಬುಲೆನ್ಸಲ್ಲಿ ಹಾಕೊಂಡು ಒಂದು ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಅಡ್ಮಿಟ್ ಮಾಡ್ತಾರೆ. ರಾಜ್ಗೋಪಾಲ್ಗೆ ಸ್ಪೆಷಲ್ ವಾರ್ಡಲ್ಲಿ ಇಟ್ಟಿರ್ತಾರೆ. ಅದೇ ಸ್ಪೆಷಲ್ ವಾರ್ಡಲ್ಲಿ ರಾಜ್ಗೋಪಾಲ್ಗೆ 10 ದಿನದ ನಂತರ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ರಾಜ್ಗೋಪಾಲ್ ಅಲ್ಲೇ ತೀರ್ಕೊತಾನೆ. ರಾಜ್ಗೋಪಾಲ್ ತೀರ್ಕೊಳ್ಳೋದಕ್ಕೆ ಮೊದಲು ಒಂದು ಮಾತು ಹೇಳಿದ್ನಂತೆ, ನಾನು ಸತ್ರು ಕೂಡ ರಾಜ್ಗೋಪಾಲ್ ಹೋಟೆಲ್ಗಳನ್ನ ಅವತ್ತು ಬಂದ್ ಮಾಡಬಾರ್ದು ಅಂತ. ಆದರೆ ಇದೇ ರಾಜ್ಗೋಪಾಲ್ ಇಡೀ ಜೀವನದಲ್ಲಿ ನನ್ನಿಂದ ಈ ತಪ್ಪಾಗಿದೆ, ಪ್ರಿನ್ಸ್ ಕೊಲೆಗೆ ನಾನೇ ಕಾರಣ ಅಂತ ಯಾವತ್ತೂ ಒಪ್ಕೊಂಡಿಲ್ಲ. ಒಂದ್ಸಲ ಮೀಡಿಯಾದವರು ಜೀವಜ್ಯೋತಿಗೆ ಇಂಟರ್ವ್ಯೂ ಮಾಡಿದಾಗ ಜೀವಜ್ಯೋತಿ ಹೇಳ್ತಾಳೆ, ನಾನು ಪ್ರತಿ ಸಲ ದೇವ್ರಿಗೆ ಪೂಜೆ ಮಾಡಿದಾಗ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೆ, ರಾಜ್ಗೋಪಾಲ್ಗೆ ಜೀವಾವಧಿ ಶಿಕ್ಷೆ ಆಗಲಿ ಅಂತ. ಆದರೆ ಆ ನನ್ನ ದೇವರಿಂದಾಗಲಿ ನನ್ನ ಸರ್ಕಾರದಿಂದಾಗಲಿ ರಾಜ್ಗೋಪಾಲ್ಗೆ ಜೀವಾವಧಿ ಶಿಕ್ಷೆ ಕೊಡೋದಕ್ಕಾಗಲಿಲ್ಲ. ಅದಕ್ಕಾಗಿ ಇನ್ನು ಮುಂದೆ ನಾನು ದೇವರನ್ನ ಪೂಜಿಸಲ್ಲ, ದೂಷಿಸ್ತೀನಿ ಅಂತ ಜೀವಜ್ಯೋತಿ ಒಂದು ಹೇಳಿಕೆ ಕೊಡ್ತಾಳೆ. ಸ್ನೇಹಿತರೆ, ಈಗಲೂ ಕೂಡ ತಮಿಳ್ನಾಡಿನ ಕೃಷ್ಣಗಿರಿಲಿ ಜೀವಜ್ಯೋತಿ ಟೈಲರಿಂಗ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾಳೆ. ಸ್ನೇಹಿತರೆ, ಇಷ್ಟೆಲ್ಲ ಕಥೆನ ಕೇಳಿದ ನಂತರ ನೀವೇ ಒಂದು ತೀರ್ಮಾನ ಮಾಡಿ. ರಾಜ್ಗೋಪಾಲ್ನ ಮೊದಲನೇ ಹೆಂಡತಿ ಹೇಳೋ ಪ್ರಕಾರ ರಾಜ್ಗೋಪಾಲನ ನಂಬ್ಕೊಂಡು ಸಾವಿರಾರು ಕುಟುಂಬಗಳು ಜೀವನ ನಡೆಸ್ತಾ ಇತ್ತು. ಹಾಗಾದರೆ ರಾಜ್ಗೋಪಾಲ್ನ ತಪ್ಪನ್ನು ಕ್ಷಮಿಸಬೇಕಿತ್ತಾ? ಇಲ್ಲ, ಇಲ್ಲಿ ಜೀವಜ್ಯೋತಿ ಹೇಳೋ ಪ್ರಕಾರ ರಾಜ್ಗೋಪಾಲ್ಗೆ ಸ್ವಲ್ಪ ಬೇಗ ಜೀವಾವಧಿ ಶಿಕ್ಷೆ ಆಗಬೇಕಿತ್ತಾ? ಸ್ನೇಹಿತರೆ, ನಿಮ್ಮ ತೀರ್ಮಾನವನ್ನು ಕಾಮೆಂಟ್ ಮಾಡಿ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ಕಥೆನಲ್ಲಿಗೆ ಮುಗಿಸೋಣ. ನಮ್ಮ ಕಥೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಒಂದು ಲೈಕ್ ಮಾಡಿ, ಚಾನಲನ್ನು ಫಾಲೋ ಮಾಡಿ. ನಮಸ್ಕಾರ.